ಓಂ ಶಾಂತಿ. ಇವತ್ತಿನ ವಿಷಯ ಜ್ಞಾನ ಸೂರ್ಯ ಮತ್ತು ಜ್ಞಾನ ಚಂದ್ರಮ ಅಂತ. ಮೊದಲು ಜ್ಞಾನ ಸೂರ್ಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸೂರ್ಯ ಅಂದ್ರೆ ಯಾರು? ಸೂರ್ಯ ಅಂದ್ರೆ ಯಾರು? ಪರಮಾತ್ಮ. ಆ ಪರಮಾತ್ಮ. ಸೂರ್ಯ ಅಂದ್ರೆ ಯಾರು? ಸೂರ್ಯ ಪರಮಾತ್ಮನ? ಆ? ಬೆಳಕನ್ನು ಕೊಡ್ತಕ್ಕಂತಹ ಒಂದು ಗ್ರಹ ಅಥವಾ ನಕ್ಷತ್ರ, ಒಂದು ಶಕ್ತಿ ಅಲ್ವಾ? ಸೂರ್ಯ ಹೇಳುವಂತ ಒಂದು ವಸ್ತು ಹೇಳ್ಬೋದು, ಒಂದು ಶಕ್ತಿ ಹೇಳ್ಬೋದು. ಸರಿ. ಸೂರ್ಯ ಎಲ್ಲಿರ್ತಾನೆ? ಆಕಾಶದಲ್ಲಿ ಆಕಾಶ. ಅವನೇನ್ ಮಾಡ್ತಾನೆ? ಬೆಳಕು ಕೊಡ್ತಾನೆ. ಎಲ್ಲಿಗೆ? ಭೂಮಿಗೆಲ್ಲ. ಸರಿ. ಸೂರ್ಯ ಹಿಡಿದು ಆಕಾಶದಲ್ಲಿ, ಬೆಳಕು ಭೂಮಿ ಕೊಡ್ತಾನೆ. ಹಾಗಿದ್ರೆ ಸೂರ್ಯ ನಿಮ್ ಜೊತೆಯಲ್ಲೇ ಇರ್ತಾನ? ಸೂರ್ಯ ನಿಮ್ ಜೊತೆಯಲ್ಲಿ ಇರ್ತಾನ? ಬೆಳಕು ಮಾತ್ರ. ಆ ಶಕ್ತಿ ಮತ್ತು ಬೆಳಕು ಮಾತ್ರ ಇರ್ತದೆ. ಶಕ್ತಿ ಮಾತ್ರ ಇರ್ತದೆ ಹೊರತು ಸೂರ್ಯ ಯಾವಾಗಲೂ ಆಕಾಶದಲ್ಲಿ ಇರೋದು. ಆಕಾಶದಲ್ಲಿ. ಹೌದಾ? ಓಕೆ. ನಾವು ದಿನವಿಡೀ ಸೂರ್ಯ ನೋಡ್ತಾ ಇರ್ತೀವ? ಇಲ್ಲ. ಇಲ್ಲ. ಹಾಗಂತ ಸೂರ್ಯನ ಶಕ್ತಿ ಅನುಭವ ಮಾಡ್ತಾ ಇರ್ತೀವ? ಮಾಡ್ತೀವಿ. ಹೌದಾ? ಹೆಂಗ್ ಗೊತ್ತಾಗ್ತದೆ? ಅನುಭವ ಮಾಡೋದ್ರಿಂದ. ಬಿಸಿ, ಬಿಸಿ, ಶಾಖ. ಬೆಳಕು ಇದರಿಂದ ಗೊತ್ತಾಗ್ತದೆ ಸೂರ್ಯ ಇದ್ದಾನೆ. ಸೂರ್ಯನಿರುವಂತ ಕಾರಣದಿಂದ, ಸೂರ್ಯನ ಬೆಳಕು ಪ್ರತಿಯೊಂದು ವಸ್ತುವಿನ ಮೇಲೆ ಬೀಳುವಂತ ಕಾರಣದಿಂದ ನಿಮ್ಮ ಕಣ್ಣೆದುರುಗಿರುವಂತ ವಸ್ತು ಬಣ್ಣ ನಿಮ್ಗೆ ಅದರ ಒಂದು ಆಕಾರ ಸ್ಪಷ್ಟವಾಗಿ ಕಾಣುತ್ತೆ. ಹೌದಾ? ಅದಕ್ಕೆ ಕಾರಣ ಯಾರು? ಸೂರ್ಯ. ಮತ್ತು ಆ ಸೂರ್ಯನಲ್ಲಿರುವಂತ ಗುಣ, ಸೂರ್ಯನಲ್ಲಿರುವಂತ ಗುಣದ ಕಾರಣದಿಂದ ಶಾಖ ಇರಬಹುದು, ಪ್ರಕಾಶತೆ ಇರಬಹುದು. ಅದರಿಂದ ಏನಾಗ್ತದೆ, ಪೂರ್ತಿ ಈ ಒಂದು ಸ್ಥೂಲವತನ ಏನಾಗಿರ್ತದೆ, ಪ್ರಭಾವಿತವಾಗಿರ್ತದೆ. ಎಲ್ಲರಿಗೂ ಕೂಡ ಸರಿಸಮಾನ ರೂಪದಲ್ಲಿ ಸೂರ್ಯ ಏನ್ ಮಾಡ್ತಾ ಇರ್ತಾನೆ, ಬೆಳಕನ್ನ ಕೊಡ್ತಾ ಇರ್ತಾನೆ, ತನ್ನ ಕಾಯಕವನ್ನು ಮಾಡ್ತಾ ಇರ್ತಾನೆ. ತನ್ನ ಬೆಳಕಿನಿಂದ ಮನುಷ್ಯಾತ್ಮರಾಗ್ಲಿ ಪ್ರಾಣಿ ಆತ್ಮಗಳಾಗ್ಲಿ ಬೇರೆಯವರು ಏನು ಮಾಡ್ತಾರೆ ಹೇಳೋದ್ರ ಬಗ್ಗೆ ಅವನು ಯೋಚನೆಯನ್ನ ಮಾಡೋದಿಲ್ಲ. ತನ್ನ ಕೆಲಸ ಏನು ಮಾಡಬೇಕು ಅದನ್ನು ನಿರ್ವಹಣೆ ಮಾಡ್ತಾ ಇರ್ತಾನೆ. ಓಕೆ. ಸೂರ್ಯ ಕಾಣೋದಿಲ್ಲ, ಆದ್ರೆ ಸೂರ್ಯ ಇರುವಂತಹ ಅರಿವು ನಮ್ಗೆ ಆಗ್ತಾ ಇರ್ತದೆ. ಯಾವಾಗ? ಕತ್ತಲೆ ಆಗುವವರೆಗೆ. ಹೌದಲ್ವಾ? ಕತ್ತಲೆ ಆಗುವವರೆಗೆ ಸೂರ್ಯ ಇರೋದು ಗೊತ್ತಾಗ್ತದೆ ನಮ್ಗೆ. ಕತ್ತಲೆ ಆಯ್ತು ಅಂತಂದ್ರೆ ಸೂರ್ಯನ ಪ್ರಕಾಶ ಬರೋದು ಸ್ಟಾಪ್ ಆಗ್ಬಿಡ್ತದೆ. ಅವಾಗ ಸೂರ್ಯ ಇಲ್ಲ ಅಂತ ಗೊತ್ತಾಗತ್ತೆ, ಅವಾಗ ಕತ್ತಲ ಬರ್ತದೆ ಅಲ್ವಾ? ಓಕೆ. ಈ ಪ್ರಪಂಚಕ್ಕೆ ಕತ್ತಲನ್ನು ಯಾರು ಕೊಟ್ಟಿದ್ದಾರೆ? ಕತ್ತಲನ್ನು ಯಾರು ಕೊಟ್ಟಿದ್ದಾರೆ? ರಾತ್ರಿ ಕತ್ತಲಾಗ್ತದಾಗಲ್ವಾ? ಯಾರು ಕೊಡ್ತಾರೆ? ಸೂರ್ಯ ಇಲ್ಲದೆ ಇರುವಂತದ್ದೇ ಕತ್ತಲಿಗೆ ಕಾರಣ ಅಲ್ವಾ? ಹಾಗೆ ಇದೆಲ್ಲ ಸೂರ್ಯನ ವಿಶೇಷತೆಗಳು. ಸೂರ್ಯ ಭೂಮಿಗೆ ಸರಿಯಾಗಿ ಬಂದಿಲ್ಲ ಅಂದ್ರೆ, ಸೂರ್ಯ ಬರ್ತಾನೆ, ಮಧ್ಯದಲ್ಲಿ ಮೋಡ ಇದ್ರೆ ಏನಾಗತ್ತೆ, ಸೂರ್ಯನ ಪ್ರಕಾಶ ಭೂಮಿಗೆ ಬಂದಿಲ್ಲ ಅಂತಂದ್ರೆ ಭೂಮಿಯಲ್ಲಿ ಕೆಟ್ಟ ರೋಗಾಣುಗಳು ಬೆಳೆದು ಬಿಟ್ಟು ಮನುಷ್ಯರಿಗೆ ಮತ್ತು ಒಂದು ಏನು ಪ್ರಕೃತಿಗೆ, ಈವನ್ ಏನ್ ಹೇಳಿ ನಿಮ್ಮ ಈ ಪಶುಗಳಿಗಾಗ್ಬೋದು, ಬೇರೆ ಪ್ರಾಣಿಗಳಿಗಾಗ್ಬೋದು, ಅಥವಾ ಒಂದು ವೃಕ್ಷಕ್ಕೂ ಕೂಡ ಎಷ್ಟೋ ಏನಾಗ್ತವೆ, ಕಾಯಿಲೆಗಳು ಬಂದ್ಬಿಡ್ತಾವೆ. ಹೌದು ತಾನೆ? ಹಾಗೆ ಸೂರ್ಯನಿಂದ ತುಂಬಾ ಪ್ರಯೋಜನ ಇದೆ. ಯಾವುದಕ್ಕೆ? ಪ್ರಪಂಚಕ್ಕೆ. ಹಾಗೇನೆ ಇಲ್ಲೂ ಕೂಡ ಭಗವಂತ ಹೇಳ್ತಾರೆ, ತಾನು ಜ್ಞಾನ ಸೂರ್ಯ. ಈ ಸೂರ್ಯ ಒಂದು ಲೋಕಕ್ಕೆ ಬೆಳಕನ್ನ ಕೊಟ್ರೆ, ಜ್ಞಾನ ಸೂರ್ಯ ಎಷ್ಟು ಲೋಕಕ್ಕೆ ಬೆಳಕನ್ನ ಕೊಡ್ತಾರೆ? 3 ಲೋಕಕ್ಕೆ ಬೆಳಕನ್ನ ಕೊಡ್ತಾರೆ. ಆದರೆ ಆ ಸೂರ್ಯನಿಗೆ ಜ್ಞಾನ ಸೂರ್ಯ ಅಂತ ಯಾಕೆ ಹೇಳಿದ್ದಾರೆ? ಇವನು ಸೂರ್ಯ, ಅವನು ಯಾಕೆ ಜ್ಞಾನ ಸೂರ್ಯ? ಈ ಸೂರ್ಯ 3 ಲೋಕಗಳ ಬಗ್ಗೆ ತಿಳಿಸೋದಿಲ್ಲ. 3 ಲೋಕದ ಜ್ಞಾನ ಆ ಸೂರ್ಯ ಜ್ಞಾನ ಸೂರ್ಯ ತಿಳಿಸ್ತಾರೆ. ಅವನ ಜ್ಞಾನ ಸೂರ್ಯ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಜ್ಞಾನದಿಂದ ಮಾತ್ರ ಅವನನ್ನ ಗುರುತಿಸಲಿಕ್ಕೆ ಸಾಧ್ಯ. ಯಾವ್ದಿಂದ?
ಜ್ಞಾನದಿಂದ, ಕಣ್ಣಿಂದ, ಕಿವಿಯಿಂದ, ಮೂಗಿಂದ, ಚರ್ಮದಿಂದ, ನಾಲಿಗೆಯಿಂದ, ಶರೀರದ ಯಾವುದೇ ಇಂದ್ರಿಯದ ಸಾಧನದ ಮುಖಾಂತರ, ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ, ಮೊಬೈಲ್ ಮೂಲಕ ಆ ಸೂರ್ಯನನ್ನ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ. ಹೌದೋ ಅಲ್ವೋ? ಓಕೆ. ಜ್ಞಾನ ಸೂರ್ಯನ ಗುರುತಿಸೋದು ಯಾವುದರಿಂದ? ಜ್ಞಾನದಿಂದ. ಯಾವ ಜ್ಞಾನದಿಂದ? ಜ್ಞಾನದಿಂದ. ಒಂದು ಶಾಂತಿ ಸಾಗರ, ಸುಖದ ಸಾಗರ, ಶಕ್ತಿಯ ಸಾಗರ, ಪ್ರೀತಿಯ ಸಾಗರ, ಈ ಜ್ಞಾನದಿಂದನಾ? ಮತ್ತೆ ಆತ್ಮಿಕ ಜ್ಞಾನ. ಯಾವ ಜ್ಞಾನದಿಂದ ಅಂತಂದ್ರೆ ಭಗವಂತನಲ್ಲಿರುವಂತ ಸಪ್ತ ಗುಣಗಳ ಅನುಭವ ನಮಗೆ ಯಾವಾಗ ಆಗತ್ತೋ ಆವಾಗ ಗೊತ್ತಾಗತ್ತೆ, ಹಾ ಭಗವಂತ ಇದ್ದಾರೆ ಅಲ್ವಾ? ಸೂರ್ಯನ ಪ್ರಕಾಶ ಬಂದ್ಬಿಟ್ಟು ಯಾವಾಗ ಮೈ ಮೇಲೆ ಬೀಳತ್ತೋ, ಕಣ್ಣು ಬಿಟ್ಟಾಗ ಬೆಳಕ ಬರ್ತದೋ, ಹಾ ಇವಾಗ ಸೂರ್ಯನ ಉದಯ ಆಗಿದೆ. ನೀವು ಹೋಗ್ಬಿಟ್ಟು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಆಕಾಶ ನೋಡ್ಬೇಕಂತಿಲ್ಲ, ಸೂರ್ಯ ಇದಾನೋ ಇಲ್ಲ ಅಂತ ನೋಡ್ಲಿಕ್ಕೆ ಅಲ್ವಾ? ಸೂರ್ಯನ ಪ್ರಕಾಶ ಮೈ ಮೇಲೆ ಬಿದ್ದಾಗ ಆಗುವಂತ ಬಿಸಿಯಿಂದ, ರೂಮ್ನಲ್ಲಿ ಬರುವಂತ ಕಿರಣಗಳಿಂದ ಸೂರ್ಯ ಇರೋದು ಗೊತ್ತಾಗತ್ತಲ್ವಾ? ಸೆಕೆ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಸೂರ್ಯ ಇದ್ದಾನೆ ಅಂತ ಅಲ್ವಾ ಅರ್ಥ? ಹೌದು ತಾನೆ? ಹಾಗೆ ಇಲ್ಲಿ ಭಗವಂತ ಹೇಳ್ತಾರೆ, ಭಗವಂತನಂದ ಜ್ಞಾನದ ಮೂಲಕ ಮಾತ್ರ ಗುರುತಿಸಬಹುದು. ಅವನು ಸಪ್ತ ಗುಣಗಳನ್ನ ಕೊಡ್ತಾನೆ, ತನ್ನಲ್ಲಿರುವಂತ ಆಸ್ತಿಯನ್ನ ಕೊಡ್ತಾನೆ. ಯಾರಿಗೆ? ಮೂರೂ ಲೋಕಕ್ಕೆ ಕೊಡ್ತಾರೆ. ಅದಕ್ಕಾಗಿ ಭಗವಂತನಿಗೆ ಹೇಳಲಾಗತ್ತೆ, ಜ್ಞಾನ ಕೊಡುವಂತ, ಶಕ್ತಿಯನ್ನ ಕೊಡುವಂತ ಒಂದು ಸೂರ್ಯ ಅಂತ ಹೇಳ್ತಾರೆ, ಜ್ಞಾನ ಸೂರ್ಯ. ಅವನನ್ನ ಜ್ಞಾನದ ಆಧಾರದಲ್ಲಿ ಮಾತ್ರ ಗುರುತಿಸಬಹುದೇ ಹೊರತು ಬೇರೆ ಗಾಯನದಿಂದ, ವರ್ಣನೆಯಿಂದ, ಕೀರ್ತನೆಯಿಂದ, ಹೊಗಳಿಕೆಯಿಂದ ಅವನು ಗುರುತಿಸಲಿಕ್ಕೆ ಸಾಧ್ಯವಿಲ್ಲ. ಹೌದಲ್ವಾ? ಓಕೆ. ಆ ಜ್ಞಾನ ಏನು ಕೊಡ್ತಾನೆ ಭಗವಂತ? ಪತಿತರನ್ನ ಪಾವನ ಮಾಡ್ತಾನೆ. ನಮ್ಮಿಂದ ಏನು ವಿಕಾರದ ಕಿರಣಗಳು ಹೋಗಿದ್ದಾವೆ ಅದೆಲ್ಲವನ್ನು ತೆಗೆದುಹಾಕ್ತಾರೆ. ಅಜ್ಞಾನ ಅಂಧಕಾರದಲ್ಲಿರುವಂತ ಆತ್ಮಗಳನ್ನ ಸುಜ್ಞಾನಗಳಿಗೆ ಕರ್ಕೊಂಡು ಹೋಗ್ತಾರೆ. ಪ್ರಪಂಚವನ್ನ ಪರಿಶುದ್ಧ ಮಾಡ್ತಾರೆ. ಇದೆಲ್ಲ ಯಾರ ಕೆಲಸ? ಜ್ಞಾನ ಸೂರ್ಯನ ಕೆಲಸ. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಲೌಕಿಕದಲ್ಲಿ ಸೂರ್ಯ ಡೈರೆಕ್ಟ್ ಆಗಿ ಪ್ರಕಾಶವನ್ನ ಭೂಮಿಗೆ ಕೊಡ್ತಾನೆ. ಆದ್ರೆ ಈ ಜ್ಞಾನ ಸೂರ್ಯ ತನ್ನಲ್ಲಿರುವಂತ ಶಕ್ತಿಯನ್ನ ಡೈರೆಕ್ಟ್ ಆಗಿ ಪ್ರಪಂಚಕ್ಕೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಎಲೆಕ್ಟ್ರಿಸಿಟಿ, ಕರೆಂಟ್ ಅಲ್ಲಿ ಬೆಳಕು ಕೊಡುವಂತ ಗುಣ ಇದ್ರೂ ಕೂಡ ಬೆಳಕು ಕೊಡ್ಲಿಕ್ಕೆ ಏನ್ ಬೇಕು? ಬಲ್ಬ ಬೇಕು. ಹಾಗೆ ಪರಮಾತ್ಮನು ಈ ವಿಶ್ವಕ್ಕೆ ಪ್ರಕಾಶ ಕೊಡಬೇಕು, ಶಕ್ತಿಯನ್ನು ಕೊಡಬೇಕು, ಪಾವನ ಮಾಡಬೇಕು ಅಂತಂದ್ರೆ ಅಲ್ಲಿ ಮನುಷ್ಯಾತ್ಮರ ಅವಶ್ಯಕತೆ ಇದೆ. ಓಕೆ. ಆ ಮನುಷ್ಯಾತ್ಮರು ಯಾರು ಭಗವಂತನ ಜೊತೆಗೆ ಜೋಡಣೆಯಾಗಿ ಈ ಪ್ರಪಂಚಕ್ಕೆ ಭಗವಂತನ ಶಕ್ತಿಯನ್ನು ಕೊಡ್ಲಿಕ್ಕೆ ನಿಮಿತ್ತರಾಗ್ತಾರೋ ಅವ್ರಿಗೆ ಏನ್ ಹೇಳ್ತಾರೆ? ಮಾಸ್ಟರ್ ಜ್ಞಾನ ಸೂರ್ಯ. ಏನ್ ಹೇಳ್ತಾರೆ ಅವರಿಗೆ? ಮಾಸ್ಟರ್ ಜ್ಞಾನ ಸೂರ್ಯ. ಆ ಬಲ್ಬಿನ ಮೂಲಕ ಪ್ರಕಾಶ ಬರ್ತಾ ಇರ್ತದೆ, ಆದ್ರೆ ಬಲ್ಬಿಗೆ ಪ್ರಕಾಶ ಕೊಟ್ಟಿರೋದು ಯಾರು? ಕರೆಂಟ್. ಹಾಗೆ ನೀವು ಆತ್ಮವಾಗಿ ಯಾವಾಗ ನೀವು ಭಗವಂತನ ಜೊತೆಗೆ ಜೋಡಣೆ ಆಗಿರ್ತೀರೋ, ಯಾವಾಗ ಭಗವಂತನ ಶಕ್ತಿ ಆತ್ಮದ ಮೂಲಕ, ಮನಬುದ್ಧಿ ಸಂಸ್ಕಾರದ ಮೂಲಕ, ಶರೀರದ ಮೂಲಕ ಹೊರಗಡೆಗೆ ಬರ್ತದೋ ಅವಾಗ ಏನಾಗ್ತದೆ? ಬೇರೆಯವರಿಗೆ ಭಗವಂತನ ಶಕ್ತಿಯ ಅನುಭವ ಆಗ್ತದೆ. ಅದಕ್ಕೆ ನೀವು ಇವಾಗ ಏನಾಗ್ಬೇಕು? ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಭಗವಂತನ ಶಕ್ತಿಯ ಕಿರಣವನ್ನ ಬೇರೆಯವರಿಗೆ ಕೊಡುವಂಥವರಾಗಿ, ನೀವು ಅನುಭವಿಗಳಾಗಿ ಬೇರೆಯವರಿಗೂ ಕೂಡ ಏನ್ ಮಾಡಬೇಕು? ಅನುಭೂತಿಯನ್ನ ಮಾಡಿಸ್ಬೇಕು. ಓಕೆ. ನೀವೆಲ್ಲ ಇವಾಗ ಎಲ್ಲಿದ್ದೀರಿ? ಸಾಕಾರ ಲೋಕದಲ್ಲಿ ಇದ್ದೀರಿ. ಸರಿ. ನೀವಿರುವಂತ ರೂಮ್ ನಲ್ಲಿ ಇವಾಗ ಎಲೆಕ್ಟ್ರಿಸಿಟಿ ಬೆಳಕು ಇದೆಯೋ ಇಲ್ವೋ? ಇದೆ. ಓಕೆ. ಬೆಳಕು ಕೊಟ್ಟಿದ್ಯಾರು? ಬಲ್ಬ್ ಅಲ್ಲ, ಕರೆಂಟ್. ಬಲ್ಬ್ ಸಾಧನ ಅಷ್ಟೇ. ಓಕೆ. ಪ್ರಕಾಶದ ಅನುಭವ ನಿಮ್ಗೆ ಆಗ್ತಾ ಇದೆಯಲ್ವಾ? ಓಕೆ. ಬೆಳಕು ಕೊಟ್ಟಿದ್ಯಾರು? ಓಕೆ. ಕರೆಂಟಿನ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ? ಇಲ್ಲ. ನೀವು ಬಲ್ಬಿನ ಮೂಲಕ ಆಗಿದೆ ಅಲ್ವಾ? ನಿಮ್ಗೆ ಅನುಭೂತಿ ಆಗ್ತಾ ಇದೆ. ಆದರೆ ಆ ಕರೆಂಟ್ ಜೊತೆ ಕನೆಕ್ಟ್ ಆದವ್ರು ಯಾರು? ಬಲ್ಬ್. ಹಾಗೆ ನೀವು ಪರಮಾತ್ಮ ಜೊತೆ ಕನೆಕ್ಟ್ ಆಗ್ಬಿಟ್ಟು ಪೂರ್ತಿ ವಿಶ್ವಕ್ಕೆ ಏನು ಕೊಡುವಂಥವರಾಗ್ಬೇಕು?
ಭಗವಂತನ ಸಪ್ತ ಗುಣಗಳನ್ನು ಕೊಡುವಂತವ್ರಾಗ್ಬೇಕು. ಏನ್ ಕೊಡ್ಬೇಕು? ಸಪ್ತ ಗುಣಗಳು. ಓಕೆನಾ? ಆ ಸಪ್ತ ಗುಣಗಳ ಪ್ರವಾಹ ಆಗ್ಬೇಕು ಮತ್ತು ಅದು ವಿಶ್ವದ ಎಲ್ಲ ಕಡೆಗೂ ಹರಡಬೇಕು, ಎಲ್ಲರಿಗೂ ಅನುಭವ ಆಗ್ಬೇಕು. ಆವಾಗ ಹೀಗೆ ಸೂರ್ಯನ ಬೆಳಕು ಪ್ರಪಂಚದಲ್ಲಿ ಬಂದಾಗ ಎಲ್ಲ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾವು. ಹಾಗೆ ಭಗವಂತನ ಶಕ್ತಿ ವಿಶ್ವದ ಎಲ್ಲಾ ಕಡೆಗೆ ಹೋದಾಗ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಮೋಸಗಾರರು, ಯಾರು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ, ಯಾವ ವ್ಯಕ್ತಿ ವಸ್ತುವಿನ ಮನೋಸ್ಥಿತಿ, ಇದೆಲ್ಲ ನಿಮ್ಗೆ ಸ್ಪಷ್ಟವಾಗಿ ಏನಾಗತ್ತೆ ಗೊತ್ತಾಗತ್ತೆ ಅಲ್ವಾ? ಇವತ್ತು ಕೂಡ ಬಾಬಾ ಮುರಳಿಲಿ ಹೇಳಿದಲ್ವಾ, ಅಥವಾ ನೀವು ಯಾರಾದ್ರೂ ಹೇಳಿರ್ಬೇಕು ಏನಂತ, ಭಗವಂತನ ನೆನಪಿನಲ್ಲಿ ನಾವಿದ್ದಾಗ ವಿಕಾರದಲ್ಲಿರುವಂತ ಆತ್ಮಗಳು ಕೂಡ ಏನಾಗ್ಬಿಡ್ತಾರೆ, ಭಗವಂತನ ಶಕ್ತಿಯಿಂದ ಪರಿವರ್ತನೆ ಆಗ್ಬಿಡ್ತಾರೆ. ಅಷ್ಟು ಪ್ರಕಾಶಮಯವಾಗಿರ್ತದೆ ಭಗವಂತನ ಶಕ್ತಿ. ಅದಕ್ಕಾಗಿ ಆತ್ಮೇರೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಇದ್ದಾಗ ನಿಮ್ಗೆ ಕೇವಲ ಸಪ್ತ ಗುಣಗಳ ಅನುಭವ ಅಷ್ಟೇ ಆಗ್ಬೇಕು. ಬಲ್ಬು ಹೋಲ್ಡರ್ ಜೊತೆಗಿದ್ದಾಗ ಬಲ್ಬಿನ ಕೆಲಸ ಏನು? ಬೆಳಕು ಅದು ಒಂದೇ ಕೆಲಸ ಆದ, ಹೌದು ತಾನೆ? ಹಾಗೆ ನಿಮ್ಮ ಮನಸ್ಸು ಪರಮಾತ್ಮನ ಜೊತೆಗಿದ್ದಾಗ ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇದೆಯಾ? ಹಾಗಿದ್ರೆ ನಿಮಗೆ ಪ್ರಶ್ನೆ, ನೀವು ಯಾವುದೋ ಒಂದು ಆತ್ಮನಿಗೆ ಹಾಸ್ಪಿಟಲ್ ಮಲ್ಕೊಂಡಿರ್ತಾರೆ, ಆ ಆತ್ಮನಿಗೆ ಸಕಾಶ ಕೊಡ್ತೀರಾ, ಆವಾಗ ನೀವು ಮಾಸ್ಟರ್ ಜ್ಞಾನ ಸೂರ್ಯ ಆಗ್ತಿರೋ ಆಗಲ್ವೋ? ಆಗಲ್ಲ, ಯಾಕೆ? ಒಬ್ರಿಗೆ ಮಾತ್ರ ಕೊಡ್ತೀವಿ ಅದಕ್ಕೆ. ಅಲ್ವಾ? ಪ್ರಕಾಶ ಇವಾಗ ಸೂರ್ಯ ಪ್ರಕಾಶ ಒಬ್ರಿಗೆ ಮಾತ್ರ ಕೊಡೋದಿಲ್ವಲ್ಲ. ಯಾರು ಮಲ್ಕೊಂಡಿರ್ಲಿ ಎಚ್ಚರವಾಗಿಲ್ಲ ಅವ್ರು ಎಲ್ಲರಿಗೂ ಕೊಡ್ತಾ ಇರ್ತಾರೆ ತಾನೆ. ಸರಿ, ಎಲ್ಲೋ ಒಂದ್ ಕಡೆ ಯುದ್ಧ ನಡೀತಾ ಇದೆ, ಅಲ್ಲಿ ನೀವು ಸಕಾಶವನ್ನ ಕೊಡ್ತೀರಿ, ಅವಾಗ ನೀವು ಜ್ಞಾನ ಸೂರ್ಯ ಆಗ್ತಿರೋ ಆಗಲ್ವೋ? ಮಾಸ್ಟರ್ ಜ್ಞಾನ ಸೂರ್ಯ ಆಗ್ತಿರೋ ಆಗಲ್ವೋ? ಯುದ್ಧ ನಡೀತಾ ಇದೆ, ಯುದ್ಧಕ್ಕೆ ಸಕಾಶ ಕೊಡ್ತಾ ಇದೀರಿ, ಅವಾಗ ಅದೇ ಯುದ್ಧಕ್ಕೆ ಮಾತ್ರ ಅವಾಗ ನೀವು ಮಾಸ್ಟರ್ ಜ್ಞಾನ ಸೂರ್ಯ ಆಗ್ತಿರೋ ಆಗಲ್ವೋ? ಆಗ್ತೀವಣ್ಣ. ಹೆಂಗಾಗ್ತೀರಿ? ಇಡೀ ವಿಶ್ವಕ್ಕೆ ಸಂಬಂಧಪಟ್ಟ ವಿಶ್ವಕ್ಕೆ ಕೊಡ್ತಾ ಇಲ್ಲ, ನೀವು ವಿಶ್ವಕ್ಕೆ ಕೊಡ್ತಾ ಇಲ್ಲ, ಬರೀ ಆ ಪೇಷಂಟ್ಗೆ, ಆ ಒಂದು ಯುದ್ಧದಲ್ಲಿರೋರಿಗೆ ಮಾತ್ರ. ಇಲ್ಲ, ಅವ್ರು ಯುದ್ಧ ಮಾಡೋದು ದೇಶ ರಕ್ಷಣೆಗೆ ಅಲ್ಲಣ್ಣ. ಹೌದು, ಅದ ಆ ಯುದ್ಧ ಮಾಡೋರು ಮಾತ್ರ ಕೊಡ್ತಿದ್ರಲ್ವ, ನೀವು ಪೇಷಂಟಿಗೆ ಕೊಡ್ತಾ ಇಲ್ವಲ್ಲ, ಪಂಚತತ್ವಗಳಿಗೆ ಕೊಡ್ತಾ ಇಲ್ವಲ್ಲ, ಬೇರೆ ಆತ್ಮಗಳಿಗೆ ಕೊಡ್ತಾ ಇಲ್ವಲ್ಲ. ಎಲ್ಲಾರ್ಗೂ ಕೊಟ್ರೇನೆ ಜ್ಞಾನ ಸೂರ್ಯ. ಅಂದ್ರೆ ಜ್ಞಾನ ಸೂರ್ಯ ಆಗ್ಬೇಕು ಅಂತಂದ್ರೆ ನೀವು ಸದಾ ಪರಮಧಾಮದಲ್ಲೇ ಇರ್ಬೇಕು. ಎಲ್ಲಿರ್ಬೇಕು? ಸೂರ್ಯ ಬೆಳಿಗ್ಗೆ ಇಲ್ಲಿರ್ತಾನೆ, ಆಕಾಶದಲ್ಲಿ ಇರ್ತಾನೆ, ಮಧ್ಯಕ್ಕೆ ಭೂಮಿಗೆ ಬಂದ್ಬಿಡ್ತಾನೆ, ಸಾಯಂಕಾಲ ನಿಮ್ಮನೆಗೆ ಬಂದ್ಬಿಡ್ತಾನೆ ಅಲ್ವಾ? ಎಲ್ಲಿರ್ತಾನೆ ಸೂರ್ಯ ಯಾವಾಗ್ಲೂ? ಆಕಾಶ. ಆದ್ಮೇಲೆ ಮಾಸ್ಟರ್ ಜ್ಞಾನ ಸೂರ್ಯ ಆಗ್ಬೇಕು, ನೀವೆಲ್ಲಿರ್ಬೇಕು? ಪರಮಧಾಮದಲ್ಲಿ ಪರಮಾತ್ಮನ ಪಕ್ಕದಲ್ಲಿ ಇರ್ಬೇಕು. ನಿಮ್ಮಿಂದ ಶಿವಬಾಬಾ ಇದ್ದಾರೆ, ಶಿವಬಾಬನಿಂದ ಕಿರಣಗಳು ನಿಮ್ಮ ಮೂಲಕ ಏನಾಗ್ತದೆ, ಮೂರು ಲೋಕಕ್ಕೆ ಹರಡ್ತಾ ಇದೆ. ಆವಾಗ ನೀವೇನಾಗ್ತೀರಿ? ಒಂದು ವೇಳೆ ಒಂದು ಪೇಷಂಟಿಗೆ, ಒಂದು ಆತ್ಮನಿಗೆ, ನನ್ನ ಪತಿಗೆ, ನನ್ನ ಮಕ್ಕಳಿಗೆ ಕೊಟ್ಟರೆ ನೀವೇನಾಗ್ತೀರಿ? ಜ್ಞಾನ ಸೂರ್ಯ ಆಗಲ್ಲ. ದೀಪ ಅಥವಾ ಬಲ್ಬ್ ಆಗಬಹುದೇ ಹೊರತು ಜ್ಞಾನ ಸೂರ್ಯ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಬಾಬಾ ಜ್ಞಾನ ಸೂರ್ಯ ಯಾಕೆ ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ ನೀವು ಪರಮಾತ್ಮನ ಜೊತೆ ಜೋಡಣೆಯಾದಾಗ ಭಗವಂತನಲ್ಲಿ ಏನು ಸಪ್ತ ಗುಣಗಳಿದ್ದಾವೆ ಅದರ ಅನುಭವ ನಿಮಗೆ ಆಗಬೇಕು. ಯಾರಿಗೆ? ಜೋಡಣೆ ಆದವರಿಗೆ. ಜೊತೆಗೆ ನಿಮ್ಮ ಶರೀರಕ್ಕೂ ಆಗ್ಬೇಕು, ಮನಬುದ್ಧಿ ಸಂಸ್ಕಾರಕ್ಕಾಗ್ಬೇಕು, ವಾತಾವರಣಕ್ಕಾಗ್ಬೇಕು, ವಾಯುಮಂಡಲಕ್ಕಾಗ್ಬೇಕು, ಜೊತೆಲಿರುವಂತ ಆತ್ಮಗಳಿಗಾಗ್ಬೇಕು. ಅದೆಲ್ಲ ಆದರ ಮಾತ್ರ ನೀವು ಮಾಸ್ಟರ್ ಜ್ಞಾನ ಸೂರ್ಯನೇ ಹೊರತು ಸುಮ್ಮನೆ ಬಾಯಲ್ಲಿ ನಾನು ಮಾಸ್ಟರ್ ಜ್ಞಾನ ಸೂರ್ಯ ಅಂತ ಬಾಯಲ್ಲಿ ಹಿಡಿದು ಬರೆದರೆ ನೀವು ಮಾಸ್ಟರ್ ಜ್ಞಾನ ಸೂರ್ಯ ಆಗೋದಿಲ್ಲ. ಜ್ಞಾನ ಹೇಳೋದು ಜ್ಞಾನ ಸೂರ್ಯ ಅಲ್ಲ ಆತ್ಮೀಯರೇ, ಒಂದು ವಿಷಯ ತಿಳ್ಕೊಳ್ಳಿ, 7 days ಕೋರ್ಸ್ ಹೇಳೋದು ಜ್ಞಾನ ಸೂರ್ಯ ಅಲ್ಲ. ಜ್ಞಾನ ಸೂರ್ಯ ಯಾವುದು? ಭಗವಂತನ ಸಪ್ತ ಗುಣಗಳ ಅನುಭವ ನಿಮಗೆ ಆಗ್ಬೇಕು, ಮೂರ್ತಿ ವಿಶ್ವಕ್ಕೆ ಕೊಡ್ತಾ ಇರ್ಬೇಕು, ಆ ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗ್ಬೇಕು. ಹೇಗೆ ಬಲ್ಬ್ ಬಿಸಿಯಾಗಿರ್ತದೋ, ಹೆಲೋಜನ್ ಬಿಸಿಯಾಗಿರ್ತದೋ ಅಲ್ವಾ, ಐಸ್ ಕ್ರೀಮ್ ತಿಂದ್ರೆ ಶರೀರ ಹೇಗೆ ತಣ್ಣಗಾಗುತ್ತೋ ಹಾಗೆ ಭಗವಂತನ ಗುಣಗಳ ಅನುಭವ ಮುಖ್ಯವಾಗಿ ಸಂಬಂಧಪಟ್ಟಂತ ಆತ್ಮನಿಗೆ ಮನಬುದ್ಧಿ ಸಂಸ್ಕಾರಕ್ಕೆ ಆಗಬೇಕು. ಅವಾಗ ನೀವೇನಾಗ್ತೀರಿ? ಮಾಸ್ಟರ್ ಹಾಗಿದ್ರೆ ದಿನದಲ್ಲಿ ಎಷ್ಟು ಸಮಯ ಈ ರೀತಿ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಬೇಹದ್ದಿನ ಸೇವೆಯನ್ನು ಮಾಡ್ತಾ ಇದ್ದೀರಾ? ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಸರಿನಾ? ಓಕೆ, ನೆಕ್ಸ್ಟ್ ಇರೋದು ಜ್ಞಾನ ಚಂದ್ರಮ. ಸರಿ,
ಜ್ಞಾನ ಚಂದ್ರಮ ಅಂದ್ರೆ ಇಲ್ಲಿ ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬಾ. ಜ್ಞಾನ ಚಂದ್ರಮ ಯಾರು? ಬ್ರಹ್ಮ ಬಾಬಾ. ಓಕೆ, ಬ್ರಹ್ಮ ಬಾಬಾ ಜ್ಞಾನ ಚಂದ್ರಮ ಯಾವಾಗ ಇರ್ತಾರೆ? ಹಗಲಲ್ಲಿ ಇರ್ತಾರೋ ರಾತ್ರಿಯಲ್ಲಿ ಇರ್ತಾರೋ? ರಾತ್ರಿ. ಆ ಹಗಲಲ್ಲಿ ಚಂದ್ರ ಇರ್ತಾನೋ ಇರಲ್ವೋ? ಇರ್ತಾನೆ ಅಣ್ಣ, ಸೂರ್ಯನ ಬೆಳಕಿನ ಎದುರಲ್ಲಿ ಕಾಣಲ್ಲ. ಕಾಣೋದಿಲ್ಲ. ಓಕೆ, ಸತ್ಯುಗ ತ್ರೇತಾಯುಗದಲ್ಲಿ ಬ್ರಹ್ಮ ಬಾಬಾ ಇರ್ತಾರಲ್ವಾ, ಆದ್ರೆ ಸೂರ್ಯನ ಪ್ರಕಾಶದ ಕಾರಣದಿಂದ ಅವರು ಕಾಣೋದಿಲ್ಲ. ಅಂತಂದ್ರೆ ಅವರಲ್ಲಿ ಪ್ರಕಾಶತೆ ಕಡಿಮೆ. ರಾತ್ರಿಯಲ್ಲಿ ಸೂರ್ಯ ಇಲ್ಲದೆ ಇರುವಂತ ಕಾರಣದಿಂದ ಆವಾಗ ಚಂದ್ರ ಕಾಣ್ತಾ ಇರ್ತಾರೆ, ಜೊತೆಗೆ ನಕ್ಷತ್ರಗಳು ಕಾಣ್ತಾ ಇರ್ತವೆ ಅಲ್ವಾ. ಅದಕ್ಕಾಗಿ ಅಜ್ಞಾನ ಅಂಧಕಾರದ ಸಮಯದಲ್ಲಿ, ರಾತ್ರಿಯಲ್ಲಿ, ಕಗ್ಗತ್ತಲಲ್ಲಿ ನೀವ್ಯಾರು? ಜ್ಞಾನ ನಕ್ಷತ್ರಗಳು. ಬ್ರಹ್ಮಭಾವ ಯಾರು? ಜ್ಞಾನ ಚಂದ್ರಮ. ಅಂತ ಕತ್ತಲೆ ಸಮಯದಲ್ಲೂ ಕೂಡ ಸ್ವಲ್ಪನಾದ್ರೂ ಕೂಡ ಬೆಳಕನ್ನ ಪ್ರಪಂಚಕ್ಕೆ ಏನ್ ಮಾಡ್ತಾ ಇರ್ತಾರೆ? ಚಂದ್ರಮ ಕೊಡ್ತಾ ಇರ್ತಾರೆ. ಆದ್ರೆ ಚಂದ್ರಮನಿಗೆ ಬೆಳಕು ಯಾವಾಗಿರ್ತದೆ? ಸೂರ್ಯನಿದ್ದಾಗ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡಾಗ. ಆದ್ರೆ ಚಂದ್ರಮನ ಸ್ಥಿತಿ ಏನಾಗ್ತದೆ? ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ತಾನೆ. ಹುಣ್ಣಿಮೆ ಆಗ್ತಾ ಹೋದಾಗ ಹೆಚ್ಚುತ್ತಾ ಹೋಗ್ತದೆ, ಅಮಾವಾಸ್ಯೆ ಬರ್ತಾ ಇದ್ದಾಗ ಹೌದಾ. ಹಾಗೇನೆ ನಾವು ಬಾಬನ ಸೇವೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸ್ಥಿತಿ ಚೆನ್ನಾಗಿ ಆಗ್ತಾ ಇರ್ತದೆ ಅಲ್ವಾ. ಮದುವೆ ಮನೆಗೆ ಹೋದ ಸ್ಥಿತಿ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತದೆ, ಅಮಾವಾಸ್ಯೆ ಕಡೆ ಹೋಗ್ತಾ ಇರ್ತೀವಿ ನಾವು ಅಲ್ವಾ. ಹಾಗೆ ಆಕಾಶದಲ್ಲಿರುವಂತ ಎಲ್ಲಾ ನಕ್ಷತ್ರಗಳು ಕೂಡ ಒಂದೇ ರೀತಿ ಹೊಳೆಯುತ್ತವ? ಇಲ್ಲ. ಒಂದೊಂದೊಂದೊಂದು ರೀತಿ ಹೊಳಿತಾವ. ಯಾರು ಪಾವನವಾಗಿದ್ದಾರೋ, ಯಾರು ಪರಿಶುದ್ಧವಾಗಿದ್ದಾರೋ, ಪವಿತ್ರವಾಗಿದ್ದಾರೋ, ಯಾರು ಭಗವಂತ ಜೊತೆ ಕನೆಕ್ಷನ್ ಇಟ್ಕೊಂಡಿದ್ದಾರೋ ಅವ್ರು ಚೆನ್ನಾಗಿ ಹೊಳಿತಾ ಇರ್ತಾರೆ ಅಲ್ವಾ. ಅದಕ್ಕೆ ಜ್ಞಾನ ಚಂದ್ರಮ ಅಂತಂದ್ರೆ ಬ್ರಹ್ಮ ಬಾಬಾ ಜ್ಞಾನ ಚಂದ್ರಮನ ರೂಪದಲ್ಲಿ ಭಗವಂತನ ಜ್ಞಾನವನ್ನ, ಭಗವಂತನ ಶಕ್ತಿಗಳನ್ನ, ಗುಣಗಳನ್ನ ಸ್ವಯಂ ಅನುಭವ ಮಾಡ್ತಾ ಬೇರೆಯವರಿಗೂ ಕೂಡ ಕೊಡ್ತಾ ಇರ್ತಾರೆ, ಕೊಡಲಿಕ್ಕೆ ನಿಮಿತ್ತವಾಗಿರ್ತಾರೆ. ಹಾಗೆ ನೀವು ಕೂಡ ಏನಾಗ್ಬೇಕು? ಏನ್ ಮಾಡಬೇಕು? ಜ್ಞಾನ ನಕ್ಷತ್ರಗಳಾಗಿ ಬ್ರಹ್ಮ ಬಾಬಾ ಮತ್ತು ಶಿವಬಾಬನಿಂದ ಶಕ್ತಿಯನ್ನ ಪಡ್ಕೊಂಡು ಎಲ್ಲರಿಗೂ ಕೊಡ್ಲಿಕ್ಕೆ ನೀವೇನಾಗ್ಬೇಕು? ನಿಮಿತ್ತರು ಆಗ್ಬೇಕಾಗ್ತದೆ. ಅದಕ್ಕಾಗಿ ದಿನದಲ್ಲಿ ಎಷ್ಟು ಸಮಯ ಈ ಕಾಯಕವನ್ನು ಮಾಡ್ತೀರಿ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕಂತಂದ್ರೆ ಕತ್ತಲೆ ಸಮಯದಲ್ಲೂ ಕೂಡ, ಅಜ್ಞಾನದ ಸಮಯದಲ್ಲೂ ಕೂಡ ಬೇರೆಯವರಿಗೆ ಸ್ವಲ್ಪನಾದ್ರೂ ಪ್ರಕಾಶವನ್ನ ಕೊಡಲಿಕ್ಕೆ ನಾವೇನಾಗ್ಬೇಕು? ನಿಮಿತ್ತರಾಗ್ಬೇಕು. ಇವಾಗ ನಿಮ್ಮ ಊರಲ್ಲೆಲ್ಲ ಆದ್ಮೇಲೆ ಕರೆಂಟ್ ಬಂದಿದೆ. ಹಳೆ ಕಾಲದಲ್ಲಿ ಕತ್ತಲೆ ಆದಾಗ ಹಳ್ಳಿಯಿಂದ ಪೇಟೆಗೆ ಬರ್ಬೇಕಾದ್ರೆ ನಡ್ಕೊಂಡು ಬರ್ಬೇಕಿತ್ತು ಅಲ್ವಾ. ಅದೇ ಹುಣ್ಣಿಮೆ ರಾತ್ರಿ ಆದ್ರೆ ರೋಡ್ ಸರಿಯಾಗಿ ಕಾಣತ್ತೋ ಕಾಣಲ್ವೋ? ಹಳೆ ಕಾಲದ ಜನರಿಗೆ ಗೊತ್ತು, ಈಗಿನ ಜನರಿಗೆ ಗೊತ್ತಿಲ್ಲ. ಈಗ ಬೇಕೊಂದು ವೆಹಿಕಲ್ ತಗೊಂಡೋಗ್ಬಿಡ್ತಾರೆ, ಬ್ಯಾಟ್ರಿ ತಗೊಂಡೋಗ್ಬಿಡ್ತಾರೆ ಅಲ್ವಾ. ಅದೇ ಅಮಾವಾಸ್ಯೆ ಇದ್ರೆ ಏನಾಗುತ್ತೆ? ರೋಡ್ ಕರೆಕ್ಟ್ ಆಗಿ ಕಾಣೋದಿಲ್ಲ ರಾತ್ರಿಯ ಸಮಯದಲ್ಲಿ ಅಲ್ವಾ. ಹಾಗೆ ಮೋಡಗಳಿದ್ರೂ ಕೂಡ ಏನಾಗೋದಿಲ್ಲ? ಚಂದನ ಬೆಳಕಾಗ್ಲಿ ಸೂರ್ಯನ ಬೆಳಕಾಗ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಆ ಮೋಡ ಯಾವುದು ಅಂತಂದ್ರೆ ನಾವು ಮಾಡಿರುವಂತ ಕರ್ಮದ ಲೆಕ್ಕಾಚಾರ ಮತ್ತು ವಿಕಾರ ಮತ್ತು ದೇಹ ಅಭಿಮಾನ ನಮ್ಮ ಮತ್ತು ಸೂರ್ಯನ ನಡುವೆ ಬಂದ್ರೆ ಭಗವಂತನ ಶಕ್ತಿಯ ಅನುಭವ ನಮಗೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆ ಶಕ್ತಿಯನ್ನು ನಾವು ಸ್ವೀಕಾರ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ? ಬೇಕಾದಷ್ಟು ಕಾಯಿಲೆಗಳು ನಮಗೆ ಬರ್ತವೆ. ಅದಕ್ಕಾಗಿ ಆತ್ಮೀಯ ಜ್ಞಾನ ಸೂರ್ಯ ಅಂತ ಮುಖ್ಯವಾಗಿ ಜ್ಞಾನ ಹೇಳುವಂತವರು ಜ್ಞಾನ ಸೂರ್ಯ, ಹೌದು ಅಲ್ವೋ? ಈಶ್ವರಿ ಜ್ಞಾನ ಹೇಳುವಂತವ್ರು ಜ್ಞಾನ ಸೂರ್ಯ, ಹೌದು ಅಲ್ವೋ? ಅಲ್ಲ. ಅಲ್ಲ. ಯಾಕಂದ್ರೆ ಈಶ್ವರಿ ಜ್ಞಾನವನ್ನು ಹೇಳಿದ್ರೆ ಕೆಲವರಿಗೆ ಮಾತ್ರ ತಾನೇ ತಲುಪತ್ತೆ. ಸೂರ್ಯನ ಪ್ರಕಾಶ ಎಲ್ಲರಿಗೂ ತಲುಪಬೇಕು ಅಂತಂದ್ರೆ ಮಾಸ್ಟರ್ ಜ್ಞಾನ ಸೂರ್ಯ ಅಂತಂದ್ರೆ ಏನು ಅಂತಂದ್ರೆ ನೀವು ಪರಂಧಾಮದಲ್ಲಿರ್ಬೇಕು. ಭಗವಂತನ ಶಕ್ತಿಯ ಕಿರಣಗಳು ಮೂರೂ ಲೋಕಕ್ಕೆ ಏನಾಗ್ಬೇಕು? ಹರಡಬೇಕು. ಅಲ್ಲಿ ಉಪಕಾರಿಗಳಿರ್ಲಿ, ಅಪಕಾರಿಗಳಿರ್ಲಿ, ಬೇಕಾದವರು ಇರ್ಲಿ, ಬೇಡದಿರೋ ಇರ್ಲಿ, ಯಾವುದೇ ಜಾತಿ ಮತ ಪಂಥ ಭೇದ ಯಾವುದು ಇಲ್ದೇನೆ ಇಲ್ಲಿವರೆಗೆ ಬಾಬಾ ಹೇಳ್ತಾರೆ ನೀವು ಮಾಸ್ಟರ್ ಜ್ಞಾನ ಸೂರ್ಯರಾದಾಗ ಭೂಮಿನೂ ಕೂಡ ಕಾಣಬಾರ್ದಂತೆ. ಏನ್ ಕಾಣಬಾರ್ದು? ಭೂಮಿನೇ ಕಂಡಿಲ್ಲ ಅಂದ್ರೆ ಭೂಮಿಲಿ ಒಳಗಡೆಗಿರೋರು ಕಾಣ್ತಾರ? ಕೇವಲ ಶಕ್ತಿ ಪ್ರವಾಹ ಆಗಿದ್ದು ಮಾತ್ರ ನೀವು ಕಡೆ ಗಮನ ಕೊಡಬೇಕೇ ಹೊರತು ಬೇರೆ ಯಾವ್ದು ಕಡೆನೂ ಗಮನ ಕೊಡಬಾರ್ದು. ಎಲ್ಲಿವರೆಗೆ ಅಂತಂದ್ರೆ ಪರಮಾತ್ಮನ ಕಡೆನೂ ನೀವು ಗಮನ ಕೊಡುವಾಗಿಲ್ಲ. ಕೇವಲ ಶಕ್ತಿ ನಿಮ್ಮಿಂದ ಹೊರಗಡೆ ಹೋಗ್ತಾ ಇರೋದು ಮಾತ್ರ ಅನುಭವ ಆಗ್ತಾ ಇರಬೇಕು. ಮೂರು ಲೋಕ ಹೋಗ್ತಾ ಇದೆ, ನೀವು ಪರಂಧಾಮದಲ್ಲಿ ಇದ್ದೀವಿ, ಭಗವಂತನ ಜೊತೆಯಲ್ಲಿ ಇದ್ದೀರಿ ಹೇಳುವಂತ ಸ್ಮೃತಿ ಇರಬೇಕಷ್ಟೇ. ನೋಡುವುದಕ್ಕೂ ಕೂಡ ಹೋಗಬಾರದು. ಆ ಸ್ಥಿತಿ ನಿಮ್ಮದು ಬಂದ್ರೆ, ಆ ಸ್ವರೂಪ ನಿಮ್ಮದು ಬಂದ್ರೆ, ಅವಾಗ ನೀವೇನಾಗ್ತೀರಿ? ಮಾಸ್ಟರ್ ಜ್ಞಾನ ಸೂರ್ಯ.
ಆದ್ಮೇಲೆ ಜ್ಞಾನ ಸೂರ್ಯನಿಲ್ದೇನೆ ನೀವು ಮಾಸ್ಟರ್ ಜ್ಞಾನ ಸೂರ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯೋ ಇಲ್ವೋ? ಸಾಧ್ಯ ಇಲ್ಲ. ಬಲ್ಬ್ ಅನ್ನ ಹೋಲ್ಡರಿಗೆ ಹಾಕಿದಿರಿ, ಸ್ವಿಚ್ ಆನ್ ಮಾಡಿಲ್ಲ, ಕರೆಂಟೇ ಇಲ್ಲ, ಒಳ್ಳೆ ಬೆಳಕು ಮನೇಲಿ ಬರ್ತಾ ಇರ್ತದೆ, ಕತ್ಲೆಲ್ಲ ಹೊರಟೋಗುತ್ತೆ ಅಲ್ವಾ? ಇಲ್ಲ. ಆ? ಬರಲ್ಲ ಕತ್ಲೆ ತಾನೆ? ಅದಕ್ಕಾಗಿ ಎಲ್ಲಿಯವರೆಗೆ ನೀವು ಭಗವಂತನ ಜೊತೆಗೆ ನಿಮ್ಮ ಮನಸ್ಸು ಬುದ್ಧಿಯನ್ನು ಜೋಡಣೆ ಮಾಡೋದಿಲ್ವೋ, ಮನಸ್ಸನ್ನು ಜೋಡಣೆ ಮಾಡಿದ್ರೂ ಕೂಡ ಬುದ್ಧಿಯ ಮೂಲಕ ಭಗವಂತನ ಶಕ್ತಿಯ ಅನುಭವ ನಿಮ್ಗೆ ಆಗೋದಿಲ್ವೋ, ಎಲ್ಲಿವರೆಗೆ ಆ ಶಕ್ತಿ ನಿಮ್ಮಿಂದ ಹೊರಗಡೆ ಹೋಗ್ತಾ ಇರುವಂತ ಪ್ರವಾಹ ಆಗ್ತಾ ಇರುವಂತ ಅನುಭವ ಆಗೋದಿಲ್ವೋ, ಎಲ್ಲಿವರೆಗೆ ನೀವು ಪರಮಧಾಮದಲ್ಲಿ ಇರೋದಿಲ್ವೋ, ಅಲ್ಲಿಯವರೆಗೆ ನೀವು ಮಾಸ್ಟರ್ ಜ್ಞಾನ ಸೂರ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಸೂರ್ಯ ಅಂತಂದ್ರೆ ಜ್ಞಾನದ ಮೂಲಕ. ಜ್ಞಾನ ಅಂತಂದೇನು? ಭಗವಂತನ ನೀವು ಯಾವ್ದಿಂದ ಗುರುತಿಸಿದ್ರೆ? ಬಿಂದು ಅಂತ ಗುರುತಿಸಿದ್ರಾ? ಭಗವಂತನ ಒಪ್ಪಿರೋದು ನೀವು ಯಾವ್ದರ ಆಧಾರದಲ್ಲಿ? ಗುಣಗಳಿಂದ ತಾನೆ. ಇಲ್ಲ ಅಣ್ಣವ್ರೆ, ನಾವು ಸೈಕಲ್ ಕೇಳಿದ್ವಿ, ಬಾಬಾ ಸೈಕಲ್ ಕೊಟ್ಬಿಟ್ಟು ಅಂತ ಭಗವಂತನ ಒಪ್ಪಿಬಿಟ್ರಾ? ಇಲ್ಲ. ಒಪ್ಪಿರೋದು ಯಾವ್ದರ ಆಧಾರದಿಂದ? ಅವನ ಜೊತೆ ಮನಸ್ಸನ್ನ ಜೋಡಣೆ ಮಾಡಿದಾಗ ಅವನಲ್ಲಿ ಗುಣಗಳ ಅನುಭವ ಮಾಡ್ದ ಅಲ್ವಾ? ಹಾಗೆ ಆ ಸಮಯದಲ್ಲಿ ನಿಮಗೂ ಗುಣದ ಅನುಭವ ಆಗ್ತಾ ಇರಬೇಕು, ಬೇರೆಯವ್ರಿಗೂ ಕೂಡ ಅನುಭವ ಆಗ್ತಾ ಇರಬೇಕು. ನಿಮ್ಮ ಮೂಲಕ ಬೇರೆಯವರಿಗೆ ಅನುಭವ ಆದರೆ ಅದಕ್ಕೇನ್ ಹೇಳ್ತಾರೆ? ಅನುಭೂತಿ. ಇವಾಗ ಅರ್ಥ ಆಗ್ತಿದೆ ನಮ್ಮ ಮಕ್ಕಳಿಗೆ ಅಲ್ವಾ? ನಿಮಗೆ ಅನುಭವ ಆದ್ರೆ ಏನಾಗ್ತಾರೆ? ಅದಕ್ಕೆ ಅನುಭವ. ನೀವು ಭಗವಂತ ಜೊತೆ ಜೋಡಣೆ ಆದ್ರೆ ಅನುಭವ, ಬೇರೆಯವರಿಗೆ ಮಾಡಿಸಿದ್ರೆ ಅನುಭೂತಿ ಅಲ್ವಾ? ಅದಕ್ಕೆ ಮೊನ್ನೆ ಭಾನುವಾರದ ಮೂಲೆಯಲ್ಲಿ ಏನ್ ಹೇಳಿದ್ರು? ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಬೇರೆಯವರಿಗೆ ಅನುಭೂತಿ ಕಿರಣಗಳನ್ನ ಏನ್ ಮಾಡಿ ತಲುಪಿಸುವಂತವರಾಗಿ. ಯಾಕಂದ್ರೆ ಅವರು ಭಗವಂತನ ಜೊತೆ ಜೋಡಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೂಮ್ ನಲ್ಲಿ ಎಷ್ಟೋ ವಸ್ತುಗಳು ಇರ್ತಾವೆ, ಅವೆಲ್ಲರೂ ಹೋಲ್ಡರ್ ಜೊತೆ ಕರೆಂಟ್ ಜೊತೆ ಜೋಡಣೆ ಆಗಿರ್ತದ? ಜೋಡಣೆ ಆಗೋದು ಬಲ್ಬ್ ಮಾತ್ರ. ಬೆಳಕು ಯಾರಿಗೆ ಸಿಗ್ತದೆ? ಎಲ್ಲರಿಗೂ ಸಿಗುತ್ತೆ. ಬಲ್ಬಿನ ಸಹಿತ ಆ ರೂಮ್ ನಲ್ಲಿ ಇರುವಂತ ಎಲ್ಲ ವಸ್ತುಗಳಿಗೂ ಸಿಗ್ತದೆ ತಾನೆ, ಗಾಳಿಗೂ ಸಿಗ್ತದೆ ತಾನೆ. ಅಲ್ಲಿ ಕೆಸರಿರ್ಲಿ, ಮಣ್ಣಿರ್ಲಿ, ಮಾವಿನ ಹಣ್ಣಿರ್ಲಿ, ಏನಿರ್ಲಿ, ಎಲ್ಲದಕ್ಕೂ ಸಿಗ್ತದೆ ಅಲ್ವಾ? ಹಾಗೆ ದಿನದಲ್ಲಿ ಸ್ವಲ್ಪ ಸಮಯ ನಾವೇನಾಗ್ಬೇಕು? ಮಾಸ್ಟರ್ ಜ್ಞಾನ ಸೂರ್ಯರಾಗಬೇಕು. ಅದಕ್ಕಾಗಿ ತಪಸ್ಸನ್ನ ಮಾಡಬೇಕು ಮತ್ತು ವಿಧಾತ ಮಾಡುವಂತ ವಿಧಿಯನ್ನು ಬೇರೆಯವರಿಗೆ ತಿಳಿಸ್ತಾ ತಾವು ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಬೇರೆಯವರನ್ನು ಕೂಡ ಮಾಸ್ಟರ್ ಜ್ಞಾನ ಸೂರ್ಯರನ್ನಾಗಿ ಮಾಡುವಂತ ಸಾಧನೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಕೇವಲ ಭಗವಂತನ ಜ್ಞಾನ ಅಂತಂದೇನು ಸಪ್ತ ಗುಣಗಳ ಮಾತ್ರ ಅನುಭವ ಆಗ್ಬೇಕೇ ಹೊರತು ಬೇರೆ ಯಾವುದೂ ಕೂಡ ಅನುಭವ ಆಗ್ಬಾರ್ದು. ಆದ್ಮೇಲೆ ಎಲೆಕ್ಟ್ರಿಸಿಟಿ ಬಲ್ಬಿನ ಮೂಲಕ ಬೆಳಕು ಕೊಡ್ತಾ ಇರ್ತದೋ ಇಲ್ವೋ? ಕೊಡಲ್ವೋ? ಕೊಡುತ್ತೆ ಅಣ್ಣ. ಅದೇ ಸಮಯದಲ್ಲಿ ಬಲ್ಬು ಹಾಡಾಡತ್ತೋ ಆಡಲ್ವೋ? ಆಡಲ್ಲ. ಆ ಆಡಲ್ಲ. ಮಸಾಲೆ ರುಬ್ಬು ಕೊಡ್ತದೋ ಕೊಡಲ್ವೋ? ಕೊಡಲ್ಲ. ಮತ್ತೆ ಅವಾಗ ಬಲ್ಬ್ ಏನ್ ಮಾಡ್ತಾ ಇರ್ತದೆ? ಬೆಳಕು ಕೊಡ್ತದೆ. ಬೆಳಕನ್ನು ಮಾತ್ರ ಕೊಡ್ತದೆ. ಎಲ್ಲ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಯಾವುದು? ಬಲ್ಬ್. ಅದರ ಬಲ್ಬ್. ಕಿರಣ ಬಲ್ಬ್ ಏನು ಕೊಡ್ತಾ ಇರ್ತದೆ? ಬೆಳಕು. ಬೆಳಗ್ಗೆ ತಾನೇ ಕೊಡ್ತಾರೆ. ಹಾಗೆ ಮಾಸ್ಟರ್ ಜ್ಞಾನ ಸೂರ್ಯ ಆದಾಗ ನೀವು ಬರೀ ಸಪ್ತ ಗುಣಗಳನ್ನ ಮಾತ್ರ ಕೊಡೋದು ನಿಮ್ ಕೆಲಸ. ಅದು ಮಾತ್ರ ನಿಮಗೆ ಕೆಲಸ. ಆ ಸಪ್ತ ಗುಣಗಳಿಂದ ಕೆಳಗಡೆಗಿರುವಂತ ಆತ್ಮಗಳ ಕಷ್ಟಗಳು ದೂರ ಆಗ್ಬೋದು, ದುಃಖ ದೂರ ಆಗ್ಬೋದು, ವಿಕರ್ಮ ವಿನಾಶ ಆಗ್ಬೋದು, ಶಾಂತಿ ಅನುಭವ ಆಗ್ಬೋದು, ಈಶ್ವರಿ ಸೇವೆ ಅದೇನಾದ್ರೂ ಆಗ್ಲಿ, ನಿಮ್ಗೆ ಬೇಡ ಅದ್ ಕತೆ. ನಿಮ್ ಕೆಲಸ ಏನು? ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇದೆ, ಅದನ್ನು ಮಾತ್ರ ನೋಡುವಂಥದ್ದು. ದಿನದಿಂದ ದಿನಕ್ಕೆ ಎಷ್ಟು ನಿಮ್ಮ ತನು ಮತ್ತು ಮನ ಬಿಸಿ ಆಗ್ತಾ ಇದೆ. ಬಿಸಿ ಅಂತಂದ್ರೇನು? ಸಪ್ತ ಗುಣಗಳ ಪ್ರಭಾವ ಜಾಸ್ತಿ ಆಗ್ತಾ ಇದೆಯೋ ಅಷ್ಟು ಪ್ರಕಾಶ ಏನಾಗ್ತದೆ? ಹೆಚ್ಚಿನ ಕಡೆಗೆ, ಹೆಚ್ಚಿನ ರೂಪದಲ್ಲಿ, ಹೆಚ್ಚಿಗೆ ವಿಸ್ತಾರದ ರೂಪದಲ್ಲಿ ಅದು ಪ್ರವಾಹ ಆಗ್ತಾ ಇದೆ ಅಂತ ನೀವೇನ್ ಮಾಡ್ಕೊಳ್ಬೇಕು? ತಿಳ್ಕೊಳ್ಬೇಕಾಗ್ತದೆ ಆತ್ಮೀಯರೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬರೀ ನಿಮ್ಮ ಮಕ್ಕಳಿಗೆ, ಪತಿಗೆ, ಸೆಂಟರಿಗೆ ಇವಾಗ ಸಕಾಶ ಕೊಟ್ಟರೆ ಸಾಕಾಗೋದಿಲ್ಲ. ಯಾರಿಗೆ ಕೊಡ್ಬೇಕು? ವಿಶ್ವಕ್ಕೆ. ಅದಕ್ಕಾಗಿ ದೀಪ ಆಗ್ಬೇಡಿ, ಟಾರ್ಚ್ ಆಗ್ಬೇಡಿ, ಬಲ್ಬ್ ಆಗ್ಬೇಡಿ, ಹೆಲೋಜಿನ್ ಆಗ್ಬೇಡಿ. ಏನಾಗ್ಬೇಕು? ಸೂರ್ಯ. ಮಾಸ್ಟರ್ ಜ್ಞಾನ ಸೂರ್ಯ ಆಗ್ಬೇಕು. ಅದಕ್ಕಾಗಿ ಸೂರ್ಯನನ್ನ ಉದಾಹರಣೆಯಾಗಿ ಇಟ್ಕೊಂಡಿದ್ದಾರೆ ಭಗವಂತ. ಹೇಗೆ ಒಬ್ಬ ಸೂರ್ಯ ಪ್ರಪಂಚಕ್ಕೆ ಬೆಳಕನ್ನ ಕೊಡ್ತಾನೆ, ಬೆಳಕು ಕೊಟ್ಟ ಮೇಲೆ ತಿಂಗಳಾದ್ಮೇಲೆ ನಿಮ್ಮ ಮನೆ ಬಾಗಿಲಿಗೆ ಬಿಲ್ ಅನ್ನ ಕಳಿಸ್ತಾನೆ, ಇಷ್ಟು ನನ್ನಿಂದ ತಗೊಂಡಿದ್ದೀರಿ ವಾಪಸ್ ಕೊಡಿ ಅಂತ. ಬಿಲ್ ಕಳಿಸ್ತಾನ ಕಳಿಸಲ್ವ ಸೂರ್ಯ? ಕಳಿಸಲ್ಲ. ಕಳಿಸಲ್ಲ. ಅದೇ ಕರೆಂಟ್ ಯೂಸ್ ಮಾಡಿದ ಬಿಲ್ ಬರ್ತದೆ ತಾನೆ. ಹೌದು. ನೀವು ಬಿಲ್ ತುಂಬಿಲ್ಲ ಅಂತ ಕಟ್ ಮಾಡ್ತಾ ಇರ್ತಾನೆ.
ಹಾಗೆ ಇಚ್ಛೆ ಇಲ್ಲದೇನೆ, ಆಸೆ ಇಲ್ಲದೇನೆ, ಕರ್ಮದ ಫಲ ಇಲ್ಲದೇನೆ ನೀವು ಸುಮ್ಮನೆ ಮೂರು ಲೋಕಕ್ಕೂ ಕೂಡ ಏನ್ ಕೊಡ್ತಾ ಇರಬೇಕು? ಬೆಳಕನ್ನ ಕೊಡಲಿಕ್ಕೆ ನಿಮಿತ್ತವಾಗಬೇಕಂತಂದ್ರೆ ಕೆಲವೊಂದು ಮಕ್ಕಳು ಹೇಳ್ತಾರೆ ಇದು ಹೇಗೆ ಸಾಧ್ಯ ಹೇಳೋದಕ್ಕೆ ಒಂದು ಸೂರ್ಯನ ಉದಾಹರಣೆಯನ್ನು ಭಗವಂತ ಕೊಟ್ಟಿದ್ದಾರೆ. ಒಬ್ಬ ಸೂರ್ಯ ಹೇಗೆ ಈ ಪ್ರಪಂಚಕ್ಕೆ, ಒಬ್ಬ ಸೂರ್ಯನಿಂದ ಪೂರ್ತಿ ಪ್ರಪಂಚಕ್ಕೆ ಬೆಳಕು ಬರ್ಲಿಕ್ಕೆ ಸಾಧ್ಯ ಆಗತ್ತೆ, ಹಾಗೆ ನಾನೂ ಕೂಡ ಜ್ಞಾನ ಸೂರ್ಯ ಈ ಪ್ರಪಂಚಕ್ಕೆ ಬೇಕಾಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯನ್ನು ಕೊಡೋದರ ಮೂಲಕ ಅವರ ದುಃಖವನ್ನ ದೂರ ಮಾಡಿ ಅವರ ಅಜ್ಞಾನದ ಕತ್ತಲೆಯನ್ನ ತೆಗೆದಾಕಿ. ಯಾಕಂದ್ರೆ ಪ್ರಪಂಚದ ಜನ ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಇಂದ್ರಿಯ ಸುಖನೇ ನಿಜವಾದ ಸುಖ ಅಂತ ತಿಳ್ಕೊಂಡಿದ್ದಾರೆ ಅಲ್ವಾ? ಆತ್ಮಿಕ ಸುಖ ನಿಜವಾದ ಸುಖನೋ, ಶಾರೀರಿಕ ಸುಖ ನಿಜವಾದ ಸುಖನೋ? ಆತ್ಮಿಕ. ಅಲ್ವಾ? ಈಗ ಬಲ್ಬ್ ನಿಜವಾದ ಬೆಳಕನ್ನ ಕೊಡತ್ತೋ, ಸೂರ್ಯ ನಿಜವಾದ ಬೆಳಕನ್ನ ಕೊಡ್ತಾನೋ? ಸೂರ್ಯ ನಿಜವಾದ. ಬಲ್ಬ್ ಯಾವಾಗ ಬೇಕಾದ್ರೂ ಆಫ್ ಆಗ್ಬಿಡ್ಬೋದು, ಯಾವಾಗ ಬೇಕಾದ್ರೂ ಕತ್ಲೆ ಆಗ್ಬಿಡ್ಬೋದು ಅಲ್ವಾ? ಸೂರ್ಯ ಒಂದ್ಸಲ ಉದಯ ಆದ್ಮೇಲೆ ಸಾಯಂಕಾಲ 6 ಗಂಟೆವರೆಗೂ ಕೂಡ ಏನಾಗೋದಿಲ್ಲ, ಮುಳುಗೋದಿಲ್ಲ, ಕತ್ಲೆ ಆಗೋದಿಲ್ಲ, ನಮ್ಗೆ ಗ್ಯಾರಂಟಿ ಇದೆ. ಹೌದು. ಹೌದು ಸೂರ್ಯ ತಾನೇ? 24 ಗಂಟೆನೂ ಇರ್ತಾನಲ್ಲ. 24 ಗಂಟೆ ಇರ್ತಾನೆ, ಅರ್ಧ ನಮ್ಗೆ ಏನಾಗಿರ್ತದೆ, ಕತ್ಲೆ ಇರ್ತದಲ್ವಾ? ಹೌದು. ಹಾಗೆ 365 ದಿವಸ 5000 ವರ್ಷ ಭಗವಂತ ಇದ್ರೂ ಕೂಡ ನಾವು ಭಗವಂತನ ಸುಖ ಅನುಭವ ಮಾಡೋದು 2500 ವರ್ಷ ತಾನೆ. ಹೌದು. ಉಳಿದಿರೋದು 2500 ವರ್ಷ ಶಿವಬಾಬಾ ಇರೋದಿಲ್ವಾ? ಇರ್ತಾರೋ ಇರಲ್ವೋ? ಇರ್ತಾರೆ ಪರಮಾನಂದ. ನಮ್ಗೆ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಕಾರಣ ಜೋಡಣೆ ನಾವು ಅವ್ರ ಜೊತೆ ಕನೆಕ್ಟ್ ಆಗಿರೋದು. ಹೌದು. ಯಾಕೆ ಕನೆಕ್ಟ್ ಆಗಿರೋದಿಲ್ಲ? ಜ್ಞಾನ ಇರಲ್ಲ ಅವಾಗ. ಜ್ಞಾನ ನಮ್ಮಲ್ಲಿ ಇರಲ್ಲ. ಒಂದು ರೂಮ್ ಮಾಡ್ಕೊಳ್ಳಿ, ರೂಮ್ನಲ್ಲಿ ಒಂದು ಕಿಟಕಿ ಇಡಬೇಡಿ, ಸ್ಲ್ಯಾಪ್ ಮನೆ ಸರಿನಾ, ಪೂರ್ತಿ 4 ಕಡೆಯಿಂದ ಗೋಡೆ, ಒಂದು ಬಾಗಿಲ ಡೋರ್ ಕ್ಲೋಸ್ ಮಾಡಿ. ಓಕೆ, ಮಂಚದ ಮೇಲೆ ಮಲ್ಕೊಳ್ಳಿ, 4 ರಗ್ಗ ಹಾಕೊಳ್ಬೇಕು. ಎಷ್ಟೋ? 4 ಕಂಬಳಿ 4 ಕಂಬಳಿ ಹಾಕೊಳ್ಬೇಕು, ಮಲ್ಕೊಳ್ಬೇಕು. ಮಲ್ಕೊಂಡ್ಬಿಟ್ಟು ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಕಣ್ಣು ಬಿಡ್ಬೇಕು, ಬೆಳ್ಳ ಕಾಣತ್ತೆ ಅಲ್ವಾ? ಅದೇ ಕತ್ಲು ಎಲ್ಲ ಕಿಟಕಿ ಬಾಲ್ ಮುಚ್ಕೊಂಡಿರ್ತೀವಿ. ಎಲ್ಲ Close ಆಗಿರುತ್ತೆ. ಬೆಳಗಾಗಿಲ್ವಾ? ಬೆಳಕಾಗಿದ್ಯೋ ಆಗಿಲ್ವೋ? ಬೆಳಕಾಗಿರತ್ತೆ. ಸೂರ್ಯ ಬಂದಿದಾನೋ ಬಂದಿಲ್ವೋ? ಸೂರ್ಯ ಬಂದ ಆ ಸೂರ್ಯ ಬಂದಿರೋ ನಿಮ್ಗೆ ಗೊತ್ತಾಗ್ತದೋ ಗೊತ್ತಾಗಲ್ವೋ? ಗೊತ್ತಾಗಲ್ಲ. ಎಲ್ಲ ಕಾರಣ? ನಾವು ರಗ್ ಎಲ್ಲ ಕವರ್ ಮಾಡಿರ್ತೀವಿ, ಕಿಟಕಿ ಕವರು ಎಲ್ಲ ಮುಚ್ಕೊಂಡಿರ್ತೀವಿ, ಗೊತ್ತಾಗಲ್ಲ. ಅದಕ್ಕಾಗಿ ದೇಹಮಾನ, ದೇಹ ಅಭಿಮಾನ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಹೇಳುವಂತ ರಗ್ಗನ ಚೆನ್ನಾಗಿ ಹೊತ್ಕೊಂಡು ಮಲ್ಕೊಂಡಿದ್ದಿದ್ರೆ 2500 ವರ್ಷ ಸೂರ್ಯ ಬಂದಿರೋದು ಏನಾಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ತೆಗಿಬೇಕು. ರಗ್ ತೆಗಿಬೇಕು, ಹೇಳ್ಬೇಕು, ಡೋರ್ ತೆಗೆದು ಹೊರಗಡೆಗೆ ಬರ್ಬೇಕು, ಆವಾಗ ಗೊತ್ತ ಅಲ್ವಾ? ಈ ದೇಹಭಾನದ ಆ ಒಂದು ಸ್ಮೃತಿಯಿಂದ ಹೊರಗಡೆ ಬರಬೇಕು. ವಿಕಾರದಿಂದ ಹೊರಗಡೆಗೆ ಬಂದಾಗ ಅವಾಗ ಭಗವಂತ ಬಂದಿರೋದು, ಬೆಳಕಾಗಿರೋದು ನಮ್ಗೇನಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ಸೂರ್ಯ ಬರದೇನೆ, ಸೂರ್ಯನ ಉದಯ ಆಗದೇನೆ ಬೇರೆಯವ್ರಿಗೆ ಹೇಗೆ ಅನುಭವ ಆಗೋದಿಲ್ಲೋ ಅಲ್ಲಿಯವರೆಗೆ ಭಗವಂತನ ಶಕ್ತಿಯ ಕಿರಣಗಳನ್ನ ಈ ಪ್ರಪಂಚಕ್ಕೆ ನೀವು ಎಲ್ಲಿವರೆಗೆ ಕೊಡೋದಿಲ್ವೋ ಅಲ್ಲಿಯವರೆಗೆ ಅವರಿಗೆ ಅನುಭವ ಆಗೋದಿಲ್ಲ. ಕೊಡುವಂತವ್ರು ಯಾರು? ಪರಮಾತ್ಮನು. ಕೊಡ್ಲಿಕ್ಕೆ ನಿಮಿತ್ತರು ಯಾರಾಗ್ಬೇಕು? ಮಾಸ್ಟರ್ ಜ್ಞಾನ ಸೂರ್ಯ. ಆವಾಗ ನಿಮ್ದ ಆ ಪ್ರಕಾಶ ಆವಾಗ ಹೋಗೋದು ಬರೋದು ಆಗ್ಬೇಕು, ನಿರಂತರವಾಗಿರ್ಬೇಕು ನಿರಂತರವಾಗಿ ಅಲ್ವಾ? ಹೇಗಿದ್ರೆ ನಿಮ್ಮ ಮನಸ್ಸು ಬುದ್ಧಿ ನಿರಂತರವಾಗಿ ಬಾಬನ ಜೊತೆ ಜೋಡಣೆ ಆಗಿದ್ಯಾ ಅಂತ ನಿಮ್ಮನ್ನೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊ. ಜ್ಞಾನ ಸೂರ್ಯ ಯಾರು? ಶಿವಬಾಬಾ. ಜ್ಞಾನ ಚಂದ್ರಮ ಯಾರು? ಬ್ರಹ್ಮ. ನೀವ್ಯಾರು? ನಕ್ಷತ್ರಗಳು. ಶಿವಬಾಬನ್ ಜೊತೆಗೆ ಸೇರಿದ್ರೆ ಮಾಸ್ಟರ್ ಜ್ಞಾನ ಸೂರ್ಯ, ಬ್ರಹ್ಮ ಬಾಬನ್ ಜೊತೆಗೆ ಸೇರಿದ್ರೆ ಮಾಸ್ಟರ್ ಜ್ಞಾನ ಚಂದ್ರ. ಇದೆರಡು ನೀವು ಆದಾಗ ಏನಾಗ್ತೀರಿ? ನೀವು ಜ್ಞಾನ ನಕ್ಷತ್ರಗಳಾಗ್ತೀರಿ. ಏನಾಗ್ತೀರಿ? ಓಕೆ, ನೀವು ಜ್ಞಾನ ನಕ್ಷತ್ರಗಳಾಗ್ತಿರೋ ಮಾಸ್ಟರ್ ಜ್ಞಾನ ನಕ್ಷತ್ರಗಳಾಗ್ತಿರೋ? ಮಾಸ್ಟರ್ ಜ್ಞಾನ ನಕ್ಷತ್ರ. ಹಾ, ಎಂತ ಬುದ್ಧಿವಂತರು. ಮಾಸ್ಟರ್ ಜ್ಞಾನ ನಕ್ಷತ್ರ ಆಗಿದೆ. ಜ್ಞಾನ ನಕ್ಷತ್ರ ಯಾರು? ಜ್ಞಾನ ನಕ್ಷತ್ರಗಳೇ ಆಗ್ತೀವಿ. ನೀವು ಮಾಸ್ಟರ್ ಧ್ಯಾನ ನಕ್ಷತ್ರ ಆಗ್ತೀವಿ ಅಂತಂದ್ರೆ ಯಾವ್ದೋ ನಕ್ಷತ್ರ ಜೊತೆ ಜೋಡಣೆ ಆಗಿದ್ದೀರಿ ಅಂತ ಅರ್ಥ. ನೀವು ಡೈರೆಕ್ಟ್ ಆಗಿ ಶಿವಬಾಬನ್ ಜೊತೆ ಜೋಡಣೆ ಆಗಿಲ್ಲ ಅಂತ. ಬ್ರಹ್ಮ ಬಾಬನ್ ಜೊತೆ ಜೋಡಣೆ ಆಗಿದ್ದೀವಿ. ಅದು ಮಾಸ್ಟರ್ ಜ್ಞಾನ ಚಂದ್ರಮ. ಅದು ಬ್ರಹ್ಮ ಬಾಬನ್ ಜೊತೆ ಜೋಡಣೆ ಆದ್ರೆ ಮಾಸ್ಟರ್ ಜ್ಞಾನ ಚಂದ್ರಮ ಅಲ್ವಾ? ನಕ್ಷತ್ರಗಳಿರ್ತಾವಲ್ಲ, ನಕ್ಷತ್ರಗಳ ಜೊತೆ ಜೋಡಣೆ ಆಗಿದ್ದೀರಿ ಅಂತಂದ್ರೆ ಯಾವುದೋ ಈ ಪ್ರಪಂಚದಲ್ಲಿರುವಂತ ಯೋಗಿ ಆತ್ಮನ ಜೊತೆಗೆ ನೀವು ಜೋಡಣೆ ಆಗಿದ್ದಿದ್ರೆ, ನಿಮಗೆ ಅನುಭವ ಆದ್ರೆ, ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆದ್ರೆ, ಅವಾಗ ನೀವೇನಾದ್ರಿ? ಮಾಸ್ಟರ್
ಜ್ಞಾನ ನಕ್ಷತ್ರ. ಹಾ, ಈಗ ನೀವು ಕೆಳಗಡೆಗೆ ಇರುವಂತ ಆತ್ಮ ಜೊತೆ ಕನೆಕ್ಷನ್ ಆಗ್ಬೇಕು, ಶಿವಬಾಬಾ ಬ್ರಹ್ಮಬಾಬನ ಜೊತೆಗೆ ಆಗ್ಬೇಕು. ಜ್ಞಾನ ನಕ್ಷತ್ರಗಳು. ಹಾ, ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ನೀವು ಜ್ಞಾನ ನಕ್ಷತ್ರಗಳು, ಮಾಸ್ಟರ್ ಆಗ್ಬೇಡಿ. ಮಾಸ್ಟರ್ ಆಗ್ಬಿಟ್ರೆ ಏನಾಗ್ತದೆ, ಮಾಸ್ಟರ್ ವೀಕ್ ಆಗ್ಬಿಟ್ರೆ ನೀವು ವೀಕ್ ಆಗ್ಬಿಡ್ತೀರಿ. ಅಣ್ಣ ಕಲಿಯೋವಾಗ ಮಾಸ್ಟರ್ ಆಗ್ಲೇಬೇಕಲ್ಲ ಅಣ್ಣ, ಕಲಿತಾ ಇದ್ದೀವಿ ಇನ್ನು. ಮಾಸ್ಟರ್ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ. ಚಿಕ್ಕವರು. ಮಾಸ್ಟರ್ ಅಂತಂದ್ರೆ ಏನು, ಸಾಧನ ಅಷ್ಟೇ. ಮಾಸ್ಟರ್ ಅಂತಂದ್ರೆ ಏನು, ನೀವು ಕಲಿಬೇಕಾದ್ರೆ ಸ್ಕೂಲಲ್ಲಿ ಹೇಳುವಂತ ಮಾಸ್ಟರ್ ಅರ್ಥ ಅಲ್ಲ ಇದು, ಅದಲ್ಲ ಟೀಚರ್, ಆ ಅರ್ಥ ಇದಲ್ಲ. ಇಲ್ಲಿ ಮಾಸ್ಟರ್ ಅಂತಂದ್ರೆ ನೀವು ಒಂದು ಸಾಧನ, ಬಲ್ಬ್ ಹೇಗೆ ಸಾಧನನೋ ಹಾಗೆ ನಾನೇನೋ ಒಂದು ಸಾಧನ. ಅಮ್ಮ ಮಾಡಿರೋ ಜಾಮೂನನ್ನು ತಂದು ಕೊಡಲಿಕ್ಕೆ ನಾನೊಂದು ಸಾಧನ ಅಷ್ಟೇ, ಮಾಸ್ಟರ್. ಅಣ್ಣ ಮಾಸ್ಟರ್ ಹಾ ಹೇಳಿ. ಮಾಸ್ಟರ್ ಜ್ಞಾನ ಸೂರ್ಯ ಆಗ್ಬೇಕು, ಮತ್ತೆ ಇಲ್ಲಿ ಮಾಸ್ಟರ್ ಆಗ್ದಲೆ ಬರೀ ಜ್ಞಾನ ನಕ್ಷತ್ರಗಳಾಗ್ಬೇಕು. ಎಲ್ಲಿ ನೀವು ಅಣ್ಣ, ಮಾಸ್ಟರ್ ಜ್ಞಾನ ಸೂರ್ಯನಾದಾಗ ಅದರ ಒಂದು ಪರಿಣಾಮ ಏನಾಗ್ತದೆ, ನಕ್ಷತ್ರದ ರೂಪದಲ್ಲಿ ಇರ್ತದೆ ಅಂತ. ನಾನೊಬ್ಬನೇ ಇರಬಾರ್ದು. ಇಲ್ಲಿ ಕೇಳಿ ಇಲ್ಲಿ ನಾನೊಬ್ನೇ ಎಂದೂ ಕೂಡ ಇರಬಾರ್ದು. ಅದನ್ನೇ ಮೊದಲಿಲ್ಲಿ ಬಾಬಾ ಹೇಳಿದ್ರು, ಸದಾ ಕಂಬೈನ್ಡ್ ರೂಪದಲ್ಲಿ ಇರಿ. ಸದಾ ಕಂಬೈನ್ಡ್ ರೂಪದಲ್ಲಿ ಇರಿ, ಬಾಬನಿಂದ ಭಿನ್ನವಾಗಬೇಡಿ. ನೀವು ಸಪರೇಟ್ ನಕ್ಷತ್ರ ಆಗ್ಲಿಕ್ಕೆ ಹೋಗ್ಬೇಡಿ, ನೀವು ಬಾಬನ ಜೊತೆಲಿ ಇರ್ಬೇಕು. ಆದ್ರೆ ಅವರು ನಿಮ್ಮನ್ನ ನೋಡಿದಾಗ ನಿಮ್ಮನ್ನ ಮಾತ್ರ ಅವ್ರು ನೋಡ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ನೀವೇನಾಗಿರ್ತೀರಿ, ನಕ್ಷತ್ರ ಆಗಿರ್ತೀರಿ. ಯಾಕಂದ್ರೆ ಕತ್ತಲೆ ಸಮಯದಲ್ಲಿ ಸೂರ್ಯ ಇಲ್ದಿದ್ದಾಗ ಏನಾಗ್ತದೆ, ನಕ್ಷತ್ರ ತಾನೇ ಕಾಣ್ತದೆ. ಓಕೆ, ಕತ್ತಲೆ ಸಮಯದಲ್ಲೂ ಆಕಾಶದಲ್ಲಿ ನಕ್ಷತ್ರ ಇರ್ತದೋ ಇರಲ್ವೋ? ಇರುತ್ತೆ. ಇರ್ತದೆ. ಆವಾಗ ನಕ್ಷತ್ರ ಕಾಣತ್ತೋ, ಸೂರ್ಯ ಕಾಣ್ತಾರ? ನಕ್ಷತ್ರಗಳು ಕಾಣಿಸುತ್ತೆ. ಹಗಲಲ್ಲಿ ಯಾರು ಕಾಣ್ತಾ ಇರ್ತಾರೆ? ಹಗಲಲ್ಲಿ ಸೂರ್ಯ. ಹಾಗೆ ಯಾವಾಗ ನೀವು ಭಗವನ್ ಜೊತೆ ಕನೆಕ್ಷನ್ ಆಗಿರ್ತೀರೋ ಅವಾಗ ನಿಮ್ಮ ಮೂಲಕ ಸೂರ್ಯನೇ ಕಾಣಬೇಕು. ಓಕೆ, ನೀವು ಯಾವಾಗ ಡಿಸ್ಕನೆಕ್ಟ್ ಆಗ್ತಿರೋ ಅವಾಗ ನಿಮ್ಮಲ್ಲಿ ಎಷ್ಟು ಪ್ರಕಾಶ ಇದೆ ಅಷ್ಟು ಮಾತ್ರ ಕಾಣ್ತಾ ಇರ್ತದೆ. ಓಕೆ, ಅದಕ್ಕಾಗಿ ನೋಡಿ ಬಾಬಾ ಮುರಳಿಯಲ್ಲಿ ಜ್ಞಾನ ನಕ್ಷತ್ರದ ಬಗ್ಗೆ, ಮಾಸ್ಟರ್ ಜ್ಞಾನ ನಕ್ಷತ್ರದ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಏನ್ ಹೇಳ್ತಾರೆ, ಜ್ಞಾನ ಸೂರ್ಯರಾಗಿ, ಜ್ಞಾನ ಚಂದ್ರಮರಾಗಿ, ಶೀತಲವಾಗಿ ಅಂತ ಹೇಳ್ತಾರೆ ಬಾಬಾ ಅಲ್ವಾ. ಹೇಗೆ ಶಿವಬಾಬನನ್ನ ಬ್ರಹ್ಮಬಾಬಾ ಧರಿಸಿದಾಗ ಅವರು ಹೇಗೆ ಶೀತಲವಾಗಿದ್ರು, ತಪಸ್ಸು ಮಾಡಬೇಕಾದ್ರೆ ಶಂಕರನ ತಲೆ ಮೇಲೆ ಏನ್ ತೋರಿಸಿದ್ದಾರೆ, ಚಂದ್ರನನ್ನ ತೋರಿಸಿದ್ದಾರೆ. ಹಾಗೆ ಮನಸ್ಸು ಕೂಡ ಏನಾಗಿರ್ಬೇಕು, ಅಂತ ಶೀತಲವಾಗಿರ್ಬೇಕು. ಯಾವಾಗ ನೀವು ಎಷ್ಟು ಶೀತಲವಾಗಿರ್ತೀರೋ ಅಷ್ಟು ಆ ಶೀತಲತೆ ಪ್ರಭಾವ ಬೇರೆಯವ್ರಿಗೂ ಕೂಡ ಏನಾಗ್ತದೆ, ತಲುಪ್ತದೆ. ಬಾಬಾ ಯಾಕೆ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಹೇಳ್ತಾರಂತಂದ್ರೆ, ಸೂರ್ಯನ ಪ್ರಕಾಶ, ಚಂದ್ರಮನ ಶೀತಲತೆ. ಏನ್ ಹೇಳಿ, ಸೂರ್ಯನ ಪ್ರಕಾಶ, ಚಂದ್ರಮನ ಶೀತಲತೆ. ಸೂರ್ಯನ ಬಿಸಿ ಟ್ರಾನ್ಸ್ಫರ್ ಮಾಡಬೇಡಿ. ಯಾರಿಗೆ? ನೀವು ಮಾಡ್ಕೊಳ್ಬೇಡಿ, ಬೇರೆಯವ್ರಿಗೂ ಟ್ರಾನ್ಸ್ಫರ್ ಮಾಡಬೇಡಿ. ಬಿಸಿ ಅಂತ ಒಂದು ಲೆವೆಲ್ ವರೆಗೆ ವೈರಸ್ ಬ್ಯಾಕ್ಟೀರಿಯಾ ಪಾಸ್ ಆಗುವಷ್ಟೇ ಬಿಸಿ ಇದ್ರೆ ಓಕೆ. ಆದ್ರೆ ತುಂಬಾ ಬಿಸಿ ಅದೇನಾಗ್ಬಿಡ್ತದೆ, ಸುಟ್ಟೋಗುತ್ತ. ಸೆಕೆ ಆಗ್ಬಿಡ್ತದಲ್ವ, ಇರ್ಲಿಕ್ಕೆ ಆಗೋದಿಲ್ಲ. ಆವಾಗ ಡಿಹೈಡ್ರೇಷನ್ ಆಗ್ಬಿಡ್ತದೆ ಅಲ್ವಾ. ಓಝೋನ್ ಪದರ ಇರೋದಣ್ಣ. ಸರಿ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಭಗವಂತನ ಗುಣಗಳನ್ನ ಏನ್ ಮಾಡಿ ಸ್ವೀಕಾರ ಮಾಡಿ ಬೇರೆಯವರಿಗೆ ಕೊಡಲಿಕ್ಕೆ ನಿಮಿತ್ತರಾಗಿ. ಅದಕ್ಕಾಗಿ ಜ್ಞಾನ ಸೂರ್ಯ ಶಿವಬಾಬಾ, ಜ್ಞಾನ ಚಂದ್ರಮ ಬ್ರಹ್ಮ ಬಾಬಾ, ಓಕೆ, ಜ್ಞಾನ ನಕ್ಷತ್ರಗಳು ನಾವು ಶಿವಬಾಬನ ಜೊತೆಗೆ ಮಾತ್ರ ಜೋಡಣೆ ಆಗ್ಬಿಟ್ಟು ಪರಂಧಾಮದಲ್ಲಿ ಕೂತ್ಕೊಂಡು ಮೂರೂ ಲೋಕಕ್ಕೆ ಶಕ್ತಿಯನ್ನ ಕೊಟ್ಟು ನಾವು ಅನುಭವ ಮಾಡಿ ಬೇರೆಯವರಿಗೆ ಅನುಭೂತಿ ಮಾಡಿಸಿದರೆ ಅವಾಗ ನೀವೇನಾಗ್ತೀರಿ, ಮಾಸ್ಟರ್ ಜ್ಞಾನ ಸೂರ್ಯರಾಗ್ತೀರಿ. ಮಧ್ಯದಲ್ಲಿ ಏನಾದ್ರು ಮೋಡ ಬಂದ್ರೆ, ನಿಮ್ಮ ಚಿಂತೆ ಇದ್ರೆ, ಯೋಚನೆ ಇದ್ರೆ, ಯಾರ್ದೋ ಬದಲು ಭಯ ಇದ್ರೆ, ಹೆದರಿಕೆ ಇದ್ರೆ, ಆವಾಗ ಸೂರ್ಯನ ಪ್ರಕಾಶ ಭೂಮಿಗೆ ಬಂದಿಲ್ಲ ಅಂತಂದ್ರೆ ನೀವು ಮಾಸ್ಟರ್ ಜ್ಞಾನ ಸೂರ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬಾಬಾ ಹೇಳಿದ್ರು ಪವಿತ್ರತೆ ಹೋಲಿ ಅಂತ. ಯಾಕೆ ಹೇಳಿದ್ರು ಬಾಬಾ? ಅಷ್ಟು ಕ್ಲೀನ್ ಆಗಿರಬೇಕು. ಭಗವಂತನ ಶಕ್ತಿ ಇಲ್ಲಿ ಪ್ರಪಂಚದ ಒಂದೊಂದು ಕಣಗಳಿಗೆ ಹೋಗಿ ತಲುಪಬೇಕು. ನಿಮ್ಮ 84 ಜನ್ಮದ ಸಂಸ್ಕಾರದ ಯಾವುದೇ ಜ್ಞಾನ ಅನುಭವಗಳು ಆ ಕಾರ್ಯದಲ್ಲಿ ಮಧ್ಯದಲ್ಲಿ ಬರಕೂಡದು. ಯಾವಾಗ ನೀವು ತಪಸ್ಸನ್ನ ಮಾಡಬೇಕಾದ್ರೆ, ಸೇವೆಯನ್ನ ಮಾಡಬೇಕಾದ್ರೆ ಕೇವಲ ಆತ್ಮ ಮಾತ್ರ ಪರಮಾತ್ಮನ ಜೊತೆಗಿದೆ. ಪರಮಾತ್ಮನ ಶಕ್ತಿ ಆಸ್ ಇಟ್ ಇಸ್ ಮೂರು ಲೋಕಕ್ಕೆ ಏನಾಗ್ತಾ ಹರಡ್ತಾ ಇದೆ. ಮತ್ತೆ ಯಾವುದೇ ನಾನು ಸ್ತ್ರೀ ಪುರುಷ ದೇಹಧಾರಿ ಸೆಂಟರು ಯಾವುದೂ ಕೂಡ ಬರಕೂಡದು. ಆ ರೀತಿಯಾದಾಗ ವಿಶ್ವದ ಎಲ್ಲ ಕಡೆಗೂ ಶಕ್ತಿ ಹೋಗ್ಬಿಟ್ಟು ತಲುಪಿದಾಗ ಭಗವಂತನೇನಾಗುತ್ತೆ, ಪ್ರತ್ಯಕ್ಷತೆ
ಆಗತ್ತೆ, ವಿಶ್ವ ಪರಿವರ್ತನೆನೂ ಆಗತ್ತೆ. ಅದಕ್ಕಾಗಿ ಅಂತಹ ಬೇಹದ್ದಿನ ಸೇವೆಯನ್ನ ಮಾಡ್ಲಿಕ್ಕೆ ನೀವೆಲ್ಲ ಏನಾಗ್ಬೇಕು? ನಿಮಿತ್ತ ಮಾಸ್ಟರ್ ಜ್ಞಾನ ಸೂರ್ಯ ಜ್ಞಾನ ಸೂರ್ಯರು ಆಗ್ಬೇಕು. ಅದಕ್ಕಾಗಿ ನಿಮ್ಗೆ ಏನಾಗ್ಬೇಕು? ಅನುಭವನೂ ಆಗ್ಬೇಕು, ನಮ್ಮ ಮೂಲಕ ಬೇರೆಯವ್ರಿಗೆ ಅನುಭೂತಿನೂ ಅನುಭೂತಿ ಅಲ್ವಾ? ಬಾಬನಿಗೆ ಎಷ್ಟು ಪದ್ಮಾಪದಂ ಧನ್ಯವಾದ ಹೇಳ್ಬೇಕಲ್ವಾ? ನಾವು ಹೇಳ್ಬೇಕೋ ಬೇಡವೋ? ಹೇಳ್ಬೇಕಣ್ಣ. ಯಾಕೆ ಹೇಳ್ಬೇಕು? ಇಷ್ಟೆಲ್ಲ ಮನೆಗೆ ಕೊಡ್ತಾ ಇದ್ದಾರಲ್ಲ ಜ್ಞಾನ ಮನೇಲಿ. ಈ ಮುರಳಿ ಬರೋ ಮೊದಲು ನೋಡಿ ಎಷ್ಟು ಕರೆಕ್ಟ್ ಆಗಿ ಪ್ಲಾನ್ ಪ್ರಕಾರ ಬಾಬಾ ಅದೇ ಸಂಬಂಧಪಟ್ಟ ಜ್ಞಾನವನ್ನ ಹೇಳ್ಬಿಟ್ಟು ಇವತ್ತು ಮುರಳಿ ತಿಳಿಸ್ತಾ ಇದಾರೆ ಅಲ್ವಾ? ಹೌದಣ್ಣ. ಹಾ, ಮುರಳಿಲಿ ಮುಂದೆ ಏನು ಬರ್ತದೆ, ಅದಕ್ಕೆ ಯಾವ್ಯಾವ ಶಬ್ದಗಳು ಬರ್ತವೆ, ನಾವ್ ಈ ಮೊದ್ಲೇನಾದ್ರು ಆ ಮುರಳಿಯನ್ನು ಓದಿದ್ವ? ನಾವ್ ಇಲ್ವಲ್ಲ. ಅದಕ್ಕೆ ತಕ್ಕಾಗಿ ಇದೇ ವಾರದಲ್ಲಿ ಅನುಭವ, ಅನುಭೂತಿ, ಕೆಲವೊಂದು ಮುರಳಿ ಪಾಯಿಂಟ್ಗಳನ್ನ ಮುರಳಿಗಿಂತ ಮೊದ್ಲು ಹೇಳಿದ್ರು, ಕೆಲವೊಂದು ಯಾವ್ದು ಪ್ರಾಕ್ಟಿಕಲ್ ತರಬೇಕು ಮುರಳಿ ಆದ್ಮೇಲೆ ಆ ವಿಷಯವನ್ನ ಇಟ್ಟಿದ್ದಾರೆ. ಹೌದಲ್ವಾ? ಹೌದು. ನೋಡಿ ಬಾಬನ ಪ್ಲಾನ್ ಎಷ್ಟು ಚೆನ್ನಾಗಿ ನಡೀತಾ ಇರ್ತದೆ ಅಲ್ವಾ? ಅದಕ್ಕೆ ಬಾಬನಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು, ಗ್ರೇಟ್ ಅಂತ ಹೇಳ್ಬೇಕು ಅಲ್ವಾ? ಆ ಪಾಲನೆ ನಮಗೆ ವಿಶೇಷವಾಗಿ ಸಿಗ್ತಾ ಇದೆಲ್ಲ, ಅದನ್ನ ನಾವು ಯೋಚನೆ ಮಾಡಿದ್ರೆ ಆತ್ಮೀಯ ಒಳಗಡೆಯಿಂದ ಕಣ್ಣೀರು ಬರ್ತದೆ. ಈ ಕಣ್ಣಿಲ್ಲ, ಒಳಗಡೆ ಕಣ್ಣೀರು ಹೌದಣ್ಣ. ಬರ್ತದೆ. ಬಾಬಾ ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ, ನಮ್ಮ ಕಡೆಗೆ ಎಷ್ಟು ಗಮನ ಇದೆ. ಅದು ಒಂದು ಬೇಜಾರು ಏನು ಅಂತಂದ್ರೆ, ಯಾವ ರೀತಿ ಬಾಬಾ ರೆಡಿ ಮಾಡ್ತಿದಾರೋ ಅಷ್ಟು ನಾವು ರೆಡಿ ಆಗ್ತಾ ಇಲ್ಲ. ಹೌದಲ್ವಾ? ಹೌದೌದು. ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ, ಎಷ್ಟು ಟ್ರೈನಿಂಗ್ ಕೊಡ್ತಿದ್ದಾರೆ, ಎಷ್ಟು ಟ್ಯೂಷನ್ ಕೊಡ್ತಿದ್ದಾರೆ, ಇಷ್ಟೆಲ್ಲ ಮಾಡ್ತಿದ್ದಾರೆ, ಒಂದೊಂದು ಶಬ್ದವನ್ನು ಡೀಟೇಲ್ ಆಗಿ ಹೇಳ್ತಿದ್ದಾರೆ. ಮಕ್ಕಳು ಇದು ಏನು? ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಜೀವನದಲ್ಲಿ ನಾವು ಕಾರ್ಯಗತ ಮಾಡ್ತಾ ಇಲ್ಲ. ಅದು ಬಾಬನಿಗೆ ಬೇಜಾರಂತೆ. ಇನ್ಮೇಲೆ ಏನ್ ಮಾಡ್ಬೇಕು? ಕಾರ್ಯಗತ ಮಾಡುವಂತ ಒಳ್ಳೆಯ ಯೋಗ್ಯ ಮಕ್ಕಳಾಗ್ಲಿ, ಬಾಬನಿಂದ ಶಾಬಾಸ್ಗಿರಿ ತಗೊಳ್ಳುವಂತವರಾಗ್ಲಿ, ವಿಶ್ವ ಕಲ್ಯಾಣಕಾರಿಗಳಾಗಿ ಅಂತ ಹೇಳ್ತಾರೆ. ಓಕೆ, ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ.